ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮೊನ್ನೆ ದಿನ 7/1/2024 KKCTಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದೆ. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 8 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳಿದಾವೆ. ಆ ಎಲ್ಲಾ ಕ್ವಶನ್ಗಳನ್ನು ಸುಲಭವಾಗಿ ಹೇಳಿಕೊಟ್ಟಿದ್ದೆ. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ಕಮೆಂಟ್ ಬರಲಿಕ್ಕೆ ಪ್ರಾರಂಭವಾದವು, ಸರ್ ಒಂದು ಕ್ವಶನ್ ಮಿಸ್ ಆಗಿದೆ. ಹಾಗ ಕ್ವಶನ್ ಪೇಪರ್ ನೋಡಿದಾಗ ನಾನು 38 ಮತ್ತು 39 ಕ್ವಶನ್ ಮಿಸ್ ಆಗಿದ್ದು. ಯಾವ ಟೈಪ್ ಮೇಲೆ? ಡಾಟಾ ಇಂಟರ್ಪ್ರಿಟೇಷನ್ ಟೈಪ್ ಮೇಲೆ ಇರತಕ್ಕಂಥ ಒಂದು ಕ್ವಶನ್, ಅಂದ್ರೆ ಅದು 2 ಕ್ವಶನ್ ಕೇಳಿದ್ದೇನೆ, ಸಾರಾಂಶವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು. ಹಾಗೆ ಗೊತ್ತಾಯ್ತು, ಇದು ಮಿಸ್ ಆಗಿದೆಯಲ್ಲ. ಅದು ನಾನು 40 ಕ್ವಶನ್ ಇಂದ ಮೆಂಟಲ್ ಎಬಿಲಿಟಿ ಇದಾವೆ, ಬಟ್ 39 ಕ್ವಶನ್ ಅಲ್ಲಿ ಆಪ್ಷನ್ಸ್ ಇದು ವ್ಯಾಪಾರ ನೀತಿ, ವ್ಯವಹಾರ ನೀತಿ, ರಾಜಕೀಯ ಭಾಷಣ. ಇದು ನಮ್ಮ ಮೆಂಟಲ್ ಎಬಿಲಿಟಿಗೆ ರಿಲೇಟೆಡ್ ಅಲ್ಲ ಅಂತ ಬಿಟ್ಟಿದೆ. ಆಮೇಲೆ ಗೊತ್ತಾಯ್ತು ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಕ್ವಶನ್ 2 ಕ್ವಶನ್ ಇದಾವೆ ಅಂತೇಳಿ. ತಿಳಿಸಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಅಂದ್ರೆ ಆ ರೀತಿ ಕಮೆಂಟ್ ಮಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಅದಕ್ಕೋಸ್ಕರ ನಿಮ್ಮೆಲ್ಲಾ ಸ್ನೇಹಿತರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ತರಗತಿಯಲ್ಲಿ ಆ ಒಂದು ಕ್ವಶನ್ ಅನ್ನ ಬಿಡಿಸುವುದರ ಜೊತೆಗೆ ಎಡಿಷನಲ್ ಆಗಿ ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಅನ್ನ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆ ಎಡಿಷನಲ್ ಅಂತ ಹೇಳಿದ್ರೆ, ನನಗೊಬ್ಬ ಸ್ನೇಹಿತರು ಯೂಟ್ಯೂಬ್ ಅಲ್ಲಿ ಮತ್ತು ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ವಾಟ್ಸ್ಆಪ್ ಅಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಈ ಸರಿ KE ಎಕ್ಸಾಮ್ ನಡೆಸ್ತಾ ಇದ್ದಾರೆ, ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಕ್ವಶನ್ಗಳನ್ನು ಕೇಳ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಇದಾವೆ. ಅದ್ರ ಸಲುವಾಗಿ ಒಂದು 2-3 ಕ್ಲಾಸ್ ಆದ್ರೂ ಪರವಾಗಿಲ್ಲ, ನಮಗೆ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ತರಗತಿಯನ್ನು ಮಾಡಿಕೊಡಿ. ಪ್ರಯತ್ನ ಮಾಡ್ತೀನಿ. ಪೈ ಚಾರ್ಟ್ ಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಕೇಳ್ತಾನೆ. ಸುಮಾರು ಟೈಪ್ಸ್ ಕ್ವಶನ್ಗಳಿದಾವೆ, ಹೌದಾ. ಬಾರ್ ಇದಾವೆ, ಆಮೇಲೆ ಕೋಷ್ಟಕಗಳಿದಾವೆ, ಸಾರಾಂಶ ವಿಸ್ತರಣೆ ಮಾಡ್ತಾನೆ, ಹೌದಾ. ಈ ರೀತಿಯಾಗಿರ್ತಕ್ಕಂಥ ಡೇಟಾಗಳನ್ನು ಕೊಟ್ಟು ಕ್ವಶನ್ಗಳನ್ನು ಕೇಳ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಇದೆ. ಒಂದು ಕ್ವಶನ್ ಕೊಟ್ಟನಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಮಿನಿಮಮ್ 3 ಕ್ವಶನ್, 2 ಅಥವಾ 3 ಕ್ವಶನ್, 4 ಕ್ವಶನ್ಗಳು ಇರ್ಬೋದು. KS ಅಲ್ಲಿ 5-6 ಕ್ವಶನ್ಗಳನ್ನು ಕೇಳ್ತಾ ಇರ್ತಾನೆ. KS ಅಲ್ಲಿ, UPSC ಅಲ್ಲಿ ಕೂಡ ಎಕ್ಸಾಮ್ ಅಲ್ಲಿ ಈ ಕ್ವಶನ್ಗಳನ್ನು ಕೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಮುಂದೆ PSI ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಕೂಡ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ಗಳನ್ನು ನೋಡ್ಲೇಬೇಕು. ಗೊತ್ತಾಯ್ತು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ಈ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಯನ್ನ ಜೊತೆಗೆ ಆ ಒಂದು ಕ್ವಶನ್ ಜೊತೆಗೆ ಎಡಿಷನಲ್ ಆಗಿ ಇನ್ನೊಂದು ಕ್ವಶನ್ ಅನ್ನ ಹೇಳ್ತಾ ಹೋಗ್ತೀನಿ. ಆಗ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 10 ಮತ್ತು 11. ಈಗಾಗಲೇ ನಾನು ತರಗತಿಯಲ್ಲಿ 9 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದೀನಿ. 8 ಕ್ವಶನ್ ಪ್ಲಸ್ ಒಂದು ಸಂಖ್ಯಾಶಾಸ್ತ್ರಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ನಾನು ಈ 2 ಕ್ವಶನ್ಗಳನ್ನ, ಅಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ 2 ಕ್ವಶನ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತೀನಿ. ಜೊತೆಗೆ ಎಡಿಷನಲ್ ಆಗಿ ಇನ್ನೊಂದು ಕ್ವಶನ್ ಅನ್ನ ತೆಗೆದುಕೊಂಡು ಬಂದಿದ್ದೆ. ಅದ್ರಲ್ಲಿ 10 ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ. KES ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಮತ್ತು KS ಅಲ್ಲಿ ಕೇಳಿದರೆ, KES ಅಲ್ಲಿ ಕೇಳಿದ್ದಾರೆ, UPSC ಅಲ್ಲಿ ಕೂಡ ಎಕ್ಸಾಮ್ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದ್ರೆ, ಸಮಯ ಸಿಕ್ಕಾಗ ನಾನು ಕೂಡ ಈ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಕೋಷ್ಟಕಗಳ ಮೇಲೆ ಮತ್ತು ಪೈ ಚಾರ್ಟ್ಗಳ ಮೇಲೆ, ಸಾರಾಂಶಗಳ ಮೇಲೆ ಮತ್ತು ಬಾರ್ ಗ್ರಾಫ್ಗಳ ಮೇಲೆ, ಇವೆಲ್ಲವುಗಳ ಮೇಲೆ ನಾನು ಆದಷ್ಟು ಸಾಧ್ಯ ಮಾಡಿಕೊಂಡು ನನ್ನ ಟೈಮ್ ಸಿಕ್ಕಾಗ ನಾನು ಅವುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. PSI ಎಕ್ಸಾಮ್ ಬರುವಷ್ಟರಲ್ಲಿ ಅಟ್ಲೀಸ್ಟ್ ಒಂದೊಂದು ಕ್ಲಾಸ್ ಅನ್ನು ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ತುಂಬಾ ಜನ ಸ್ನೇಹಿತರು ಕಮೆಂಟ್ ಯೂಟ್ಯೂಬಲ್ಲಿ ಕಮೆಂಟ್ ಮಾಡೋದು ಅಷ್ಟೇ ಅಲ್ಲ, ವಾಟ್ಸಪ್ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಮಗೆ ಈ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ, ದತ್ತಾಂಶ ವಿವರಣೆ ಬಗ್ಗೆ, ವಿಸ್ತಾರದ ಬಗ್ಗೆ ನಮ್ಗೆ ಹೇಳ್ಕೊಡಿ ಅಂತೇಳಿ. ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಗಲೇ 10 ಮತ್ತು 11 ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ನಿರ್ದೇಶನ ಕೊಟ್ಟಿದ್ರೆ ಒಂದು ಮಾಹಿತಿ ಕೊಡ್ತಾರೆ. ನಿರ್ದೇಶನಗಳು ಏನಂತಿದಾವೆ, ಮಾಹಿತಿ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಮೊದಲು 5 ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬರು ಅರ್ನವ್, ಖುಷಿ, ಅಂಜಲಿ, ಫಾಯಲ್ ಮತ್ತು ಆಕಾಶ್ 5 ಜನ ಇದ್ದಾರೆ. ಆ 5 ಜನರು ವಿಭಿನ್ನ ವಿಷಯಗಳಲ್ಲಿ ಒಂದನ್ನು ಕುರಿತು ಮಾತಾಡಬೇಕು. ಪ್ರತಿಯೊಬ್ಬರು ಒಂದನ್ನು ಮಾತಾಡಬೇಕು. ವ್ಯಾಪಾರ ನೀತಿ, ರಾಜಕೀಯ ಭಾಷಣ, ವ್ಯವಹಾರ ನೀತಿಶಾಸ್ತ್ರ, ಸ್ಟಾರ್ಟ್ಅಪ್ ಆರ್ಥಿಕತೆ ಮತ್ತು ಫಿನ್ಟೆಕ್ ಒಂದೇ ಕ್ರಮದಲ್ಲಿರಬೇಕಾದ ಅಗತ್ಯವಿಲ್ಲ. ಅಂದ್ರೆ ಇವರೇನೊಂದು ಕ್ರಮ ಕೊಟ್ಟಲ್ಲ, ಅದೇ ಕ್ರಮದಲ್ಲಿರಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಯಾರಾದ್ರೂ ಎಲ್ಲಾದ್ರೂ ಮಾತಾಡಬಹುದು. ಅವುಗಳ ನಿರ್ಬಂಧಗಳನ್ನ ಕೊಡ್ತಾನೆ. 5 ನಿರ್ಬಂಧಗಳಿದಾವೆ. ವ್ಯಾಪಾರ ನೀತಿಗಳ ಕುರಿತು ಭಾಷಣದ ನಂತರ ಫಾಯಲ್ ಮಾತನಾಡುವ ಎರಡನೆಯವರು ಫಾಯಲ್ ಮಾತಾಡ್ತಾರೆ. ಅಂಜಲಿ ಆಕಾಶಗಿಂತ ಮೊದಲು ಮಾತಾಡಬೇಕು. ಅರ್ನವ್ ಅವರ ಭಾಷಣದ ಮೊದಲು ವ್ಯವಹಾರ ನೀತಿಶಾಸ್ತ್ರದ ಭಾಷಣ ಮಾಡಬೇಕು. ಅಂದ್ರೆ ಬೇರೆದವರು ಇವನೇ ಮಾತಾಡ್ಬೇಕಂತ ಏನಿಲ್ಲ, ಹೌದಾ. ಇವನ್ ಭಾಷಣ ಬೇರೆ ಅದ, ಅದ್ಯಾವುದು ಗೊತ್ತಿಲ್ಲ. ಖುಷಿ ಸ್ಟಾರ್ಟ್ಅಪ್ ಆರ್ಥಿಕತೆಯ ಬಗ್ಗೆ ಮಾತಾಡಬೇಕು. ಕ್ಲಿಯರ್ ಕೊಟ್ಟುಬಿಟ್ಟಿದ್ದಾರೆ. 5 ಜನದಲ್ಲಿ ಒಬ್ಬೊಂದು ಕ್ಲಿಯರ್. ಖುಷಿ ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡಬೇಕು. ಉಳಿದ 4 ಜನ ನಾವು ಕಂಡುಹಿಡ್ಕೊಳ್ಬೇಕು ಅಷ್ಟೇ ಈಗ. ಮತ್ತು 4ನೆಯ ಭಾಷಣ ಫಿನ್ಟೆಕ್ ಆಗಿರಬೇಕು. ಮತ್ತು 5ನೇ ನಿರ್ಬಂಧ ವ್ಯವಹಾರ ನೀತಿಶಾಸ್ತ್ರ ಮತ್ತು ರಾಜಕೀಯ ಭಾಷಣಗಳ ಮಧ್ಯೆ 2 ಭಾಷಣ ನೀಡುವಂತಾಗಿರಬೇಕು. ಈ 5 ನಿರ್ಬಂಧಗಳನ್ನು ಕೊಟ್ಟಿದ್ದಾರೆ. ನಮಗೆ ಮೊದಲು ನಾನು ಇಲ್ಲಿ ಬರ್ತೀನಿ, ವ್ಯಕ್ತಿಗಳು 5 ಜನ, ಅವ್ರು ಮಾತಾಡ್ತಕ್ಕಂಥ 5 ಭಾಷಣಗಳು. ಅವ್ರು ಕೊಟ್ಟಿರ್ತಕ್ಕಂಥ ನಿರ್ಬಂಧಗಳ ಪ್ರಕಾರ ನಾವೇನಾದ್ರೂ ಜೋಡಿಸ್ಬಿಟ್ರೆ 2 ಕ್ವಶನ್ ಅಲ್ಲ 10 ಕ್ವಶನ್ ಕೇಳಿದ್ರೆ ನೀವು ಒಂದೇ ಕ್ಷಣದಲ್ಲಿ ಉತ್ತರ ನೀಡಬಹುದು. ಕ್ಲಿಯರ್.
ತುಂಬಾ ಈಸಿ ಆಗಿರ್ತಕ್ಕಂಥ ಸಮಸ್ಯೆ. ಇಂಥ ಕ್ವಶನ್ ಬಂದ್ಬಿಟ್ರೆ ಅಂತಂದ್ರೆ ನೀವು ಸರಿ ಉತ್ತರ ನಿಮ್ಮ ಓಮರ್ ಶೀಟಲ್ಲಿ ಬಂದ್ಬಿಡ್ತವೆ. ಹೌದಾ, ನಿಮ್ಮ ಬತ್ತಳಿಕೆಗೆ ಸೇರಿದಂಗೆ ಅವು. ಎಸ್, ಇಲ್ಲಿ ನೋಡ್ರಿ, ಇದ್ರಲ್ಲಿ ನಿಮ್ಗೆ ಏನೇನು ಬರ್ತಾವ ಅಷ್ಟ ತುಂಬಿಕೊಳ್ತವ್ರಿ. ಯಾವ ಈಸಿ ಅದಾವ, ಯಾವ ಕ್ಲೀಷ್ಟ ಇಲ್ಲ, ಅವ್ನ್ ಇಲ್ಲ ಈಸಿ ಇರ್ತಕ್ಕಂಥ ಮೊದಲು ಬಿಡಿಸ್ಬಿಡ್ರಿ, ಆಮೇಲೆ ಸಿಕ್ಬಿಡ್ತಾವ ಉಳಿದಿರ್ತಕ್ಕಂಥವು. ಇಲ್ಲಿ ನೋಡ್ರಿ, ವ್ಯಾಪಾರ ನೀತಿಗಳ ಕುರಿತು ಭಾಷಣದ ನಂತರ ಫಾಯಲ್ ಮಾತನಾಡುವ ಎರಡನೆಯವರು. ಫಾಯಲ್ ಎಷ್ಟನೆಯವರು? ಎರಡನೆಯವರು ತಾನೆ. ಹಾಗಾದ್ರೆ ವ್ಯಕ್ತಿ ಎರಡನೆಯವರು ಯಾರಲ್ಲಿ? ಫಾಯಲ್. ಹೌದಾ, ಫಾಯಲ್ ಎಷ್ಟನೇದವರು? ಎರಡನೆಯವರು ಫಾಯಲ್. ಹೌದಾ, ಫಾಯಲ್ ಎರಡನೆಯವರು ಆಗಿದ್ದಾರೆ. ಇವ್ರು ಯಾವಾಗ ಮಾತಾಡ್ಬೇಕಂತ ಹೇಳಿದರೆ, ಇಲ್ಲಿ ನೋಡ್ರಿ, ವ್ಯಾಪಾರ ನೀತಿಗಳ ಕುರಿತು ಭಾಷಣದ ನಂತರ. ಇವನ್ ಭಾಷಣ ಯಾವುದು ಗೊತ್ತಿಲ್ಲ ನಮಗೆ, ಬಟ್ ಇವನ್ ಯಾವಾಗ ಮಾತಾಡ್ತಾನಂತೆ? ವ್ಯಾಪಾರ ನೀತಿಗಳ ಕುರಿತು ಭಾಷಣ ಆದ್ಮೇಲೆ. ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಎರಡೇ ಆಗಿದಾವೆ. ಇವನಲ್ಲ ಅಂದ್ರೆ ಮೊದಲು ಯಾವ್ದು ನಡೆಯುತ್ತೆ? ವ್ಯಾಪಾರ ನೀತಿ. ನೋಡ್ರಿ, ವ್ಯಾಪಾರ ನೀತಿ ಭಾಷಣ ಆದ್ಮೇಲೆ. ನಾನು ಇಷ್ಟ ಬರ್ತೀನಿ, ಯಾಕಂದ್ರೆ ನನ್ನ ಕ್ವಶನ್ ದೊಡ್ಡದದ, ಸ್ವಲ್ಪ ಸ್ಥಳಾವಕಾಶ ಬೇಕಾದ್ರೆ ನಾನು ವ್ಯಾಪಾರ ನೀತಿ ಅಂತ ಇಷ್ಟೇ ಬರಿತೀನಿ. ವ್ಯಾಪಾರ ನೀತಿ ಇದನ್ನ ಯಾರು ಮಾಡ್ತಾರೆ ಗೊತ್ತಿಲ್ಲ. ವ್ಯಾಪಾರ ನೀತಿನ, ವ್ಯಾಪಾರ ನೀತಿ ಭಾಷಣ ಆದ್ಮೇಲೆ ಫಾಯಲ್ ಮಾತಾಡ್ತಾರೆ, ಅವ್ರು ಎರಡನೆಯವರು. ಕ್ಲಿಯರಾ? ಎಸ್. ಅಂಜಲಿ ಆಕಾಶಗಿಂತ ಮೊದಲು ಮಾತಾಡಬೇಕು. ಇಲ್ಲಿ ಅಂಜಲಿ ಇಲ್ಲಿ ಬಂದ್ರೆ ಆಕಾಶ ಇಲ್ಲರ ಬರ್ಬೋದು, ಇಲ್ಲರ ಬರ್ಬೋದು. ಒಟ್ಟಿನಲ್ಲಿ ಆಕಾಶ ಮಾತಾಡೋಕ್ಕಿಂತ ಮುಂಚೆ ಅಂಜಲಿ ಮಾತಾಡಬೇಕು, ಅಥವಾ ಅಂಜಲಿ ಇಲ್ಲಿ ಬಂದ್ರೆ ಆಕಾಶ ಮೂರು ಪ್ಲೇಸ್ ಅಲ್ಲಿ ಬರ್ಬೋದು. ಒಟ್ಟಿನಲ್ಲಿ ಅಂಜಲಿ ಆಕಾಶಗಿಂತ ಮುಂಚೆ, ಇಲ್ಲಿ ಆಕಾಶ ಮಾತಾಡೋ, ಅಂಜಲಿ ಇಲ್ಲಿ ಮಾತಾಡಬಹುದು. ಒಟ್ಟಿನಲ್ಲಿ ಆಕಾಶಗಿಂತ ಮುಂಚೆ ಮಾತಾಡಿರ್ಬೇಕಾಕಿ. ಹೌದಾ, ಕ್ಲಿಯರ್ ಆಗಿ ಗೊತ್ತಾಡ್ಕೊಳ್ಳಿ. ಇಲ್ಲಿ ಅಂಜಲಿ ಮಾತಾಡಿದ ತಕ್ಷಣ ಆಕಾಶ ಮಾತಾಡ್ಬೇಕಂತ ಏನಿಲ್ಲ. ಆಕಾಶ ಮಾತಾಡೋಕ್ಕಿಂತ ಮುಂಚೆ ಮಾತಾಡಿರ್ಬೇಕಾಕಿ. ಆಕೆ ಎಷ್ಟು ಪ್ಲೇಸ್ ಅಲ್ಲಾದ್ರೂ ಮಾತಾಡಿರ್ಲಿ, ಮೇಲೆ ಮಾತಾಡಿರ್ಬೇಕು. ಇರ್ಲಿ, ಅದು ಪೆಂಡಿಂಗ್ ಇಡೋಣ, ಅದಕ್ಕೆ ಸ್ವಲ್ಪ ಕ್ಲಿಷ್ಟ. ನೆಕ್ಸ್ಟ್, ಅರ್ನವ್ ಅವರ ಭಾಷಣದ ಮೊದಲು ವ್ಯವಹಾರ ನೀತಿಶಾಸ್ತ್ರದ ಭಾಷಣ ಮಾಡಬೇಕು. ನೋಡ್ರಿ, ಅರ್ನವ್ ಮಾತಾಡ್ತಾ ಇದ್ದಲ್ಲ, ಅವನಕ್ಕಿಂತ ಮುಂಚೆನೆ ವ್ಯವಹಾರ ನೀತಿಶಾಸ್ತ್ರ ಭಾಷಣ ಮುಗಿದಿರ್ಬೇಕು, ಮಾಡಿರ್ಬೇಕು. ಹಂಗಂದ್ರೆ ಅರ್ನವ್ ಇಷ್ಟು ಪ್ಲೇಸ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿದಾವೆ. ಇಲ್ಲಿ ಅರ್ನವ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಇದ್ರ ಮೇಲೆ ಭಾಷಣ ಇಲ್ಲ, ಅದೇ ಸ್ಟಾರ್ಟ್. ಹೌದಾ, ಅರ್ನವ್ ಈ ಪ್ಲೇಸ್ ಅಲ್ಲಿ ಬಂದ್ರೆ ಈ ನಾಲ್ಕು ಅಂದ್ರೆ ಈ ಮೂರು ಪ್ಲೇಸ್ ಅಲ್ಲಿ ಇಲ್ಲಿವರೆಗೂ. ಹೌದಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ತನಕ ಚಾನ್ಸಸ್ ಅದ. ಅರ್ನವ್ ಇಲ್ಲಿ ಮಾತಾಡಿದ್ರೆ ಅವ್ರಕ್ಕಿಂತ ಮೊದಲು ಇಲ್ಲಿ ಬರ್ತಕ್ಕಂಥ ಮೂರು ಪ್ಲೇಸ್ ಅಲ್ಲಿ ವ್ಯವಹಾರ ನೀತಿಶಾಸ್ತ್ರ ಬರ್ಬೋದು. ಈ ಮೂರು ಪ್ಲೇಸ್ ಅಲ್ಲಿ ಅರ್ಥವ್ ಬರ್ಬೋದು. ಅರ್ಥವಲ್ಲ ಅವನ ಹೆಸರು ಅರ್ನವ್. ಹೌದಾ, ಎಸ್, ಇರ್ಲಿ, ಅದು ಕೂಡ ಪೆಂಡಿಂಗ್ ಇಡೋಣ. ನೆಕ್ಸ್ಟ್ ಬರ್ತೀನಿ. ಖುಷಿ ಸ್ಟಾರ್ಟ್ಅಪ್ ಆರ್ಥಿಕತೆ ಬಗ್ಗೆ ಮಾತಾಡಬೇಕು. ಇದು ಒಂದು ಕ್ಲಿಯರ್ ಆಗಿ ಕೊಟ್ಟುಬಿಡಿದ್ರೆ ಇಲ್ಲಿ ಹಚ್ಚಿಬಿಡೋಣ, ಬೇರೆ ಕಡೆಗೆ ಹಚ್ಚಿಬಿಡೋಣ. ಈ ಮೂರು ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಇರ್ಬೋದು, ಖುಷಿ ಸಿಗುತ್ತಾ. ಆಮೇಲೆ ಖುಷಿ ಯಾವುದ್ರ ಬಗ್ಗೆ ಮಾತಾಡಬೇಕು? ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡಬೇಕು. ಹೌದಾ, ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡಬೇಕು. ಎಸ್. ಮತ್ತು ನಾಲ್ಕನೆಯ ಭಾಷಣ ಫಿನ್ಟೆಕ್ ಆಗಿರಬೇಕು. ಇದು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾಲ್ಕನೆಯ ಭಾಷಣ ಫಿನ್ಟೆಕ್ ಆಗಿರಬೇಕು, ಇದರಲ್ಲಿ ಏನು ಡೌಟ್ ಇಲ್ಲ. ನಾಲ್ಕನೇ ಭಾಷಣ ಯಾವುದು? ಫಿನ್ಟೆಕ್ ಬಗ್ಗೆ ಆಗಿರಬೇಕು. ಈಗ ನಮಗೆ 2 ಭಾಷಣಗಳ ಸ್ಥಾನ ಸಿಕ್ತು. ನಮಗೆ ಉಳಿದಿರ್ತಕ್ಕಂಥ ಇನ್ನು 3 ಭಾಷಣಗಳು ಮಾತ್ರ, ಮುಗೀತು. ನೆಕ್ಸ್ಟ್, ವ್ಯವಹಾರ ನೀತಿಶಾಸ್ತ್ರ ಮತ್ತು ರಾಜಕೀಯ ಭಾಷಣಗಳ ಮಧ್ಯೆ 2 ಭಾಷಣಗಳಾಗಿರ್ಬೇಕು. ನೋಡ್ರಿ, ಈಗ ವ್ಯವಹಾರ ನೀತಿಶಾಸ್ತ್ರ ಮಾತಾಡ್ತಾರೆ ಮತ್ತು ರಾಜಕೀಯ ಭಾಷಣ ಮಾತಾಡ್ತಾರೆ. ಅವೆರಡರ ಮಿಡಲ್ ಅಲ್ಲಿ 2 ಭಾಷಣಗಳಾಗಿರ್ಬೇಕು. ಇಲ್ಲಿ ಒಂದೇ ಒಂದು ಸಾಧ್ಯತೆ ಅದ ನೋಡಿ, 2 ಮಿಡಲ್ ಅಂದ್ರೆ ಇದು ಒಂದೇ ಸಾಧ್ಯತೆ. ಇರಲ್ಲಿ 5 ಜನ ಇದ್ದಾರೆ, ಇವನು ಒಂದೊಂದು 5 ಬಿಟ್ರೆ ಉದಿರ್ತಕ್ಕಂಥದ್ದು ಇವು 4 ಉಳಿತೇವೆ. ಈ 4ರಲ್ಲಿ 2 ಭಾಷಣ ಅಂದ್ರೆ ಇದೇ ಒಂದು ಸಾಧ್ಯತೆ. ಇವೆರಡು ಭಾಷಣಗಳ ನಡುವೆ ಇಲ್ಲಿ ವ್ಯವಹಾರ ನೀತಿ, ಇಲ್ಲಿ ಆದ್ರೆ ನೋಡ್ರಿ ಚಾನ್ಸಸ್ ಹೆಂಗಿದೆ. ಇಲ್ಲಿ ವ್ಯವಹಾರ ನೀತಿ ಆದ್ರೆ ಇಲ್ಲಿ ರಾಜಕೀಯ ಭಾಷಣ ಆಗುತ್ತೆ, ಅಥವಾ ಇಲ್ಲಿ ರಾಜಕೀಯ ಭಾಷಣ ಮಾಡಿದ್ರೆ 2 ಚಾನ್ಸಸ್. ರಾಜಕೀಯ ಭಾಷಣ ಆದ್ರೆ ಇಲ್ಲಿ ವ್ಯವಹಾರ ನೀತಿ ಆಗುತ್ತೆ. ಒಟ್ಟಿನಲ್ಲಿ ಇವೆರಡರ ನಡುವೆ 2 ಭಾಷಣಗಳು ಇರಬೇಕು. ಇವೆರಡು ಈ ಪ್ಲೇಸ್ ಅಲ್ಲಿ ಇವೆರಡರಲ್ಲಿ ಒಂದು ಬರುತ್ತೆ, ಇವೆರಡರಲ್ಲಿ ಒಂದು ಬರುತ್ತೆ ಇಲ್ಲಿ. ಹೌದಾ, ಬಟ್ ಯಾವ್ದು ಬರುತ್ತೆ ನೋಡ್ತಾ ಹೋಗೋಣ. ಎಸ್, ಈಗ ಈ ಪ್ಲೇಸ್ ಕನ್ಫರ್ಮ್ ಆಯ್ತು, ಈ ಪ್ಲೇಸ್ ಇವೆರಡರಲ್ಲಿ ಒಂದು ಕನ್ಫರ್ಮ್ ಆಯ್ತು, ಈ ಪ್ಲೇಸ್ ಕನ್ಫರ್ಮ್ ಆಯ್ತು, ಈ ಪ್ಲೇಸ್ ಇವೆರಡಕ್ಕೆ ಒಂದು ಕನ್ಫರ್ಮ್ ಆಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಖುಷಿ ಸ್ಟಾರ್ಟ್ಅಪ್ ಇದೆಯಲ್ಲ, ಉಳಿದಿರ್ತಕ್ಕಂಥ ಒಂದೇ ಪ್ಲೇಸ್. ಹಾಗಾದ್ರೆ ಖುಷಿ 3ನೇ ಸ್ಥಾನದಲ್ಲಿ ಮಾತಾಡ್ತಾನೆ. ಖುಷಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾನೆ? ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡ್ತಾನೆ. ಇದು ಕ್ಲಿಯರ್ ಆಯ್ತು. ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡ್ತಾನೆ. ಕ್ಲಿಯರ್ ಇದು, ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡ್ತಾನೆ. ನೋಡ್ರಿ, ಈಗ ಇಲ್ಲಿ 2 ಪ್ಲೇಸ್ ಉಳಿದ್ವು, ಇಲ್ಲಿ ಒಂದು ಪ್ಲೇಸ್ ಉಳಿತು. ಇಲ್ಲಿ ಇದು ಯಾವ್ದಾಗುತ್ತೆ ಅದಕ್ಕೆ ಗೊತ್ತಿಲ್ಲ ನಮಗೆ. ಎಸ್, ಇವಾಗ ನಿರ್ಬಂಧಗಳ ಪುನಃ ಬರೋಣ. ಈಗ ವ್ಯಾಪಾರ ಅದು ಕ್ಲಿಯರ್ ಅದ. ಅಂಜಲಿ ಮತ್ತು ಆಕಾಶ ಅದು ಡೌಟ್ ಅದ, ಇರ್ಲಿ. ಈಗ ನಾ 3ನೇ ನಿರ್ಬಂಧಕ್ಕೆ ಬರ್ತೀನಿ. ಅರ್ನವ್ ಅವರ ಭಾಷಣದ ಮೊದಲು ವ್ಯವಹಾರ ನೀತಿಶಾಸ್ತ್ರ ಆಗಿರಬೇಕು.
ಇಲ್ಲಿ ನೋಡ್ರಿ, ಇಲ್ಲಿ ವ್ಯವಹಾರ ನೀತಿಶಾಸ್ತ್ರ ಬರ್ಲಿಕ್ಕೆ ಚಾನ್ಸಸ್ ಐತೇನು? ಇಲ್ಲ. ಯಾಕಂತಂದ್ರೆ ಅರ್ನವ್ ಮಾತಾಡೋದಕ್ಕಿಂತ ಮುಂಚೆ ವ್ಯವಹಾರ ನೀತಿಶಾಸ್ತ್ರ ಆಗ್ಬೇಕಂತೆ. ಇದು ಲಾಸ್ಟ್ ಪ್ಲೇಸ್ ಅಲ್ಲಿ ಅರ್ನವ್ ಮಾತಾಡಿದ್ರು ಕೂಡ ಅವನೇ ಮಾತಾಡ್ಬೇಕಾಗತ್ತೆ. ಬಟ್ ಹಂಗಿಲ್ಲ, ನಿರ್ಬಂಧ ಏನ್ ಕೊಟ್ರೆ ಅರ್ನವ್ ಮಾತಾಡೋದಕ್ಕಿಂತ ಮುಂಚೆ ವ್ಯವಹಾರ ಅಂತಂದ್ರೆ ಈ ಪ್ಲೇಸ್ ಅಲ್ಲಿ ವ್ಯವಹಾರ ನೀತಿ ಬರುತ್ತೆ. ಇಲ್ಲಿ ಅರ್ನವರ ಬರ್ಬೋದು ಅಥವಾ ಇಲ್ಲಿ ಆದ್ರೂ ಮಾತಾಡಿರ್ಬೋದು. ಇವೆರಡು ಪ್ಲೇಸ್ ಅಲ್ಲಿ ಅರ್ನವ್ ಇಲ್ಲಿ ಮಾತಾಡಿದ್ರ ಅದಕ್ಕಿಂತ ಮುಂಚೆ ವ್ಯವಹಾರ ನೀತಿಶಾಸ್ತ್ರ, ಅಥವಾ ಇಲ್ಲಿ ಮಾತಾಡಿದ್ರೆ ಅದಕ್ಕಿಂತ ಮುಂಚೆ ವ್ಯವಹಾರ ನೀತಿಶಾಸ್ತ್ರ. ಬಟ್ ಇಲ್ಲಿ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅರ್ನವ್ ಮಾತಾಡಿದ ಮೇಲೆ ವ್ಯವಹಾರ ನೀತಿ ಮಾತಾಡಬೇಕಾಗತ್ತೆ, ಅಥವಾ ಅರ್ನವನೇ ವ್ಯವಹಾರ ನೀತಿ ಮಾತಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಕ್ಯುರೇಟ್ ಪ್ಲೇಸ್ ಈ ವ್ಯವಹಾರ ನೀತಿಶಾಸ್ತ್ರದ್ದು ಇಲ್ಲಿ ಬಂತು. ಆಯ್ತಾ? ಹಾಗಾದ್ರೆ ಇಲ್ಲಿ ಹೋಯ್ತು. ಇಲ್ಲಿ ವ್ಯವಹಾರ ನೀತಿ ಬಂದ್ಮೇಲೆ ಇಲ್ಲಿ ರಾಜಕೀಯ ಭಾಷಣ ಅಕ್ಯುರೇಟ್ ಪ್ಲೇಸ್ ಸಿಕ್ತು. ಹೌದಾ? ನೋಡ್ರಿ, ಎಲ್ಲಾ ಪ್ಲೇಸ್ ಸಿಕ್ಕು. ಬಟ್ ಅರ್ನವ್ ಇಲ್ಲಿ ಮಾತಾಡಿದ್ರೆ ಅದಕ್ಕಿಂತ ಮುಂಚೆ ವ್ಯವಹಾರ ನೀತಿ, ಅಥವಾ ಇಲ್ಲೆರ ಮಾತಾಡಿರ್ಬೋದು ವ್ಯವಹಾರ ನೀತಿ ಶಾಸ್ತ್ರ ಮುಂಚೆ. ಕ್ಲಿಯರ್ ಆಯ್ತಾ ಇದು? ಎಸ್. ನೆಕ್ಸ್ಟ್ ಬರ್ತೀನಿ ಈಗ. ಈಗ ನೋಡ್ರಿ, ಎರಡನೇದು ಬಿಟ್ಟಿದ್ನಲ್ಲ, ಎರಡನೇ ನಿರ್ಬಂಧ, ಅಂಜಲಿ ಆಕಾಶಗಿಂತ ಮೊದಲು ಮಾತಾಡಬೇಕು. ನೋಡ್ರಿ, ಅಂಜಲಿ ಈಗ ಪ್ಲೇಸ್ ಇದೊಂದು ಕಾಲದ, ಇದೊಂದು ಕಾಲದ, ಇದೊಂದು ಕಾಲದ. ಅಂಜಲಿ ಇಲ್ಲಿ ಮಾತಾಡಿದ್ರೆ ಇಲ್ಲಿ ಆಕಾಶ್ ಮಾತಾಡಬೇಕು. ಅಂಜಲಿ ಆಕಾಶಗಿಂತ ಮುಂಚೆ ಮಾತಾಡಬೇಕು. ಅಥವಾ ಇನ್ನೊಂದು ಚಾನ್ಸಸ್ ಅದ, ಅಂಜಲಿ ಇಲ್ಲಿ ಮಾತಾಡಿದ್ರೆ ಆಕಾಶ್ ಇಲ್ಲಿ ಮಾತಾಡಿರ್ಬೇಕು. ಅಂಜಲಿ ಆಕಾಶ್ಗಿಂತ ಮುಂಚೆ ಮಾತಾಡಬೇಕು. ಅಂಜಲಿ ಇಲ್ಲಿ ಮಾತಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದ್ರೆ ಈಕೆ ಮಾತಾಡಿದ ಮೇಲೆ ಆಕಾಶ್ ಮಾತಾಡಕ್ ಚಾನ್ಸಸ್ ಇಲ್ಲ. ಅಂಜಲಿಯನ್ನು ಕೊನೆಗಾಗ್ತಾಳೆ. ಎಸ್, ಇಷ್ಟು ಸಿಕ್ವಾ? ಈಗ ನೋಡ್ರಿ, ಒಂದು ನಿಮ್ಗೆ ಕ್ಲೂ ಸಿಕ್ತೆ. ಈ 4 ಮತ್ತು 5ನೇ ಸ್ಥಾನದಲ್ಲಿ ಆಕಾಶ್ ಮತ್ತು ಅರ್ನವ್ ಇಬ್ರು ಕಾಮನ್ ಆಗಿ ಉಳ್ಕೊಂಡ್ರು. ಇಲ್ಲಿ ಇಬ್ರು ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾರು? ಅರ್ನವ್ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಆಕಾಶ್ ಮಾತಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಇಲ್ಲಿ ಒಬ್ಳೆ ಮಾತಾಡ್ಲಿಕ್ಕೆ ಚಾನ್ಸಸ್ ಅದ. ಯಾರು? ಅಂಜಲಿ ಮಾತಾಡ್ಲಿಕ್ಕೆ ಚಾನ್ಸಸ್ ಅದ. ಹಾಗಾದ್ರೆ ಅಂಜಲಿ ಪ್ಲೇಸ್ ಇಲ್ಲಿಲ್ಲ. ಕ್ಲಿಯರ್ ಆಯ್ತಾ ಈಗ? ಎಸ್. ಹಾಗಾದ್ರೆ ಈ 2 ಪ್ಲೇಸ್ ಅಲ್ಲಿ 4ನೇದು ಯಾರು ಮಾತಾಡ್ತಾರ ಗೊತ್ತಿಲ್ಲ, 5ನೇದು ಯಾರು ಮಾಡ್ತಾರ ಗೊತ್ತಿಲ್ಲ. ಬಟ್ 4ನೇ ಮತ್ತು 5ನೇ ಸ್ಥಾನದಲ್ಲಿ ಆಕಾಶ್ ಮತ್ತು ಅರ್ನವ್ ಇವರಿಬ್ಬರಕ್ಕೊಬ್ರು ಮಾತಾಡ್ಬೋದು. 4ನೇ ಸ್ಥಾನದಲ್ಲಿ ಆಕಾಶ್ ಮಾತಾಡಿದ್ರೆ 5ನೇ ಸ್ಥಾನದಲ್ಲಿ ಅರ್ನವ್ ಮಾತಾಡ್ತಾನೆ. 4ನೇ ಸ್ಥಾನದಲ್ಲಿ ಅರ್ನವ್ ಮಾತಾಡಿದ್ರೆ 5ನೇ ಸ್ಥಾನದಲ್ಲಿ ಆಕಾಶ್ ಮಾತಾಡ್ಲಿಕ್ಕೆ ಅಷ್ಟು ಇದು ಸಾಧ್ಯತೆ ಅದ. ಇದ್ರ ಬಗ್ಗೆ ಎಲ್ಲೂ ನಮಗೆ ನಿರ್ಬಂಧಗಳು ಕೊಟ್ಟಿಲ್ಲ. ಎಸ್, ಇದು ಕ್ಲಿಯರ್ ಆಗಿ ಅವ್ರು ಕೊಟ್ಟಿರ್ತಕ್ಕಂಥ 5 ಭಾಷಣಗಳು, 5 ಜನ ವ್ಯಕ್ತಿಗಳು. ಕ್ವಶನ್ ಎಷ್ಟಾದ್ರೂ ಕೇಳಿಗ ಏನ್ ಕೇಳಿದರೆ, 3ನೆಯ ಭಾಷಣವನ್ನ ಯಾರು ಮಾಡಿದರು? 3ನೆಯ ಭಾಷಣವನ್ನ ಖುಷಿ ಮಾತಾಡ್ತಾರೆ. ನೋಡ್ರಿ, ಸಿಕ್ತೆ? ಎಸ್. ಕ್ವಶನ್ ನಂಬರ್ 39, ಕೊನೆಯ ಭಾಷಣ ಯಾವ ವಿಷಯದ ಕುರಿತು ಇದೆ? ಕೊನೆಯ ಭಾಷಣ ಅಂದ್ರೆ 5ನೇ ಭಾಷಣ ರಾಜಕೀಯ ಭಾಷಣದ ಕುರಿತು ಇದೆ. ನೋಡ್ರಿ, ಎಷ್ಟೊತ್ತು ಬೇಕ್ರಿ ಉತ್ತರ ನೀಡಲಿಕ್ಕೆ? ಎಸ್, ಬೇರೆ ಕ್ವಶನ್ ಕೇಳ್ಬೋದು ಈಗ. ಬಟ್ ಇದು ಒಂದು ಡೌಟ್. ಈ ರೀತಿ 4ನೇ ಭಾಷಣ ಯಾರು ಮಾಡಿದ್ರು ಕೇಳಿಲ್ಲ, 5ನೇ ಭಾಷಣ ಯಾರು ಮಾಡಿದ್ರು ಕೇಳಿಲ್ಲ, ಫಿನ್ಟೆಕ್ ಯಾರು ಮಾತಾಡ್ತಾರೆ ಕೇಳಿಲ್ಲ. ಹೌದಾ? ಅದು ಇನ್ನೊಂದು ಕ್ಲೂ ಕೊಟ್ಟಿತ್ತಂದ್ರೆ ನಾವು ಏನಾದ್ರು ಮಾಡೋದು, ನಿರ್ಬಂಧ ಇನ್ನೊಂದು ಕೊಟ್ಟಿತ್ತಂದ್ರೆ ಏನಾದ್ರು ಮಾಡ್ಬೋದಿತ್ತು. ಬಟ್ ಈಗ ವ್ಯಾಪಾರ ನೀತಿ ಬಗ್ಗೆ ಯಾರು ಮಾತಾಡ್ತಾರೆ ಅಂತ ಕ್ವಶನ್ ಕೇಳ್ಬೋದು. ಅಂಜಲಿ ಮಾತಾಡ್ತಾರ ಅಂತ ಹೇಳ್ಬೋದು. ಅಥವಾ ಫಾಯಲ್ ಯಾವ ವಿಷಯದ ಕುರಿತು ಭಾಷಣ ಮಾಡ್ತಾರೆ? ವ್ಯಾವಹಾರಿಕ ನೀತಿ ಶಾಸ್ತ್ರದ ಕುರಿತು ಮಾತಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಎಷ್ಟಾದ್ರೂ ಕ್ವಶನ್ ಕೇಳಿ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಗೊತ್ತಾಯ್ತು? ಎಸ್. ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಒಂದು ಕ್ವಶನ್ ಬರ್ತೀನಿ. ಹೌದಾ? ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ನೋಡ್ರಿ. ಕ್ವಶನ್ ನಂಬರ್ ಎಷ್ಟಿದು? ಇದು ಕ್ವಶನ್ ಪೇಪರ್ ಇರ್ತಕ್ಕಂಥದ್ದು. ಇದು ನಾನು ಎಡಿಷನಲ್ ಆಗಿ ತರ್ತಕ್ಕಂಥ ಕ್ವಶನ್ ನೋಡಿ. ಇವಾಗ ಕ್ವಶನ್ ನಂಬರ್ 1ರಿಂದ 10ರವರೆಗಿನ ಪ್ರಶ್ನೆಗಳ ನಿರ್ದೇಶನಗಳು. ನಿರ್ದೇಶನ ಕೊಡ್ತಾ ಇದ್ದಾನೆ, ಮಾಹಿತಿ ಕೊಡ್ತಾ ಇದ್ದಾನೆ. ಏನಂತ? ರಸ್ತೆಯ ಪ್ರತಿಯೊಂದು ಬದಿಯಲ್ಲಿ 3 ಮನೆಗಳ 2 ಸಾಲುಗಳು ಇದಾವೆ. ನೋಡ್ರಿ, ಒಂದು ರಸ್ತೆ ಅದ, ಈ ಕಡೆ 3 ಮನೆ, ಈ ಕಡೆ 3 ಮನೆ ಇದಾವೆ. ಈ 3 ಮನೆಗಳ ಬಣ್ಣಗಳನ್ನು ಕೊಟ್ಟಿದ್ದಾರೆ, ಅವುಗಳ ಎತ್ತರಗಳನ್ನು ಕೊಟ್ಟಿದ್ದಾರೆ. ಇವುಗಳೆಲ್ಲ ನಿರ್ಬಂಧಗಳಲ್ಲಿ 5 ನಿರ್ಬಂಧಗಳಲ್ಲಿ ಅವುಗಳೆಲ್ಲವುಗಳನ್ನು ಹೇಳ್ತಾ ಹೋಗಿದ್ದಾರೆ. ಈ 5 ನಿರ್ಬಂಧಗಳನ್ನು ಹೇಳಿದ ಮೇಲೆ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದಾವೆ ಎಲ್ಲವೂ. ಎಲ್ಲಾ ನಿರ್ಬಂಧಗಳು ಬಂದ ಮೇಲೆ ವಿಡಿಯೋನ ಪಾಸ್ ಮಾಡಿ ಇದಕ್ಕೆ ನೀವು ರೆಡಿಯಾಗಿ ಮ್ಯಾಪ್ ಹಾಕೊಳ್ಳಿ. ಯಾವ ಮನೆ, ಯಾವ ಬಣ್ಣ, ಯಾವ ಎತ್ತರ ಆಗ್ತಾರ? ಎಸ್. 1ನೇ ನಿರ್ಬಂಧ, ಅತ್ಯಂತ ಎತ್ತರದ ಆರ್ಮನೆಯು ಕಿತ್ತಳೆ ಬಣ್ಣದ ಮನೆಯ ವಿರುದ್ಧ ದಿಕ್ಕಿನಲ್ಲಿದೆ. ನಿರ್ಬಂಧ 1. 2ನೇದ್ದು, ಅತ್ಯಂತ ಗಿಡ್ಡ ಮನೆ ಪಿ ಮನೆಯು ಹಳದಿ ಬಣ್ಣದ್ದಾಗಿರದೆ ಬಿಳಿ ಬಣ್ಣದ ಮನೆಯ ವಿರುದ್ಧವಿದೆ. ನೋಡ್ರಿ, ಬಿಳಿ ಬಣ್ಣದ ವಿರುದ್ಧ, ಇದು 2ನೇ ನಿರ್ಬಂಧ. 3ನೇದ್ದು, ಯು ಕೆಂಪು ಬಣ್ಣದ ಮನೆ, ಇದು ಕ್ಯೂ ಮತ್ತು ಪಿ ನಡುವೆ ಇದೆ. ನೋಡಿ, ಇಷ್ಟೆಲ್ಲ ಕ್ಲೂ ಅಂತ ಅನ್ಕೊಳ್ರಿ ಇವನ. ಹೌದಾ? ಎಸ್. 4ನೇದ್ದು, ಎಸ್ ಹಸಿರು ಬಣ್ಣದ ಮನೆ, ಇದು ಕ್ಯೂಗಿಂತ ಎತ್ತರವಾಗಿದ್ದು ಸರಿಯಾಗಿ ಯು ಮನೆಯ ವಿರುದ್ಧ ದಿಕ್ಕಿನಲ್ಲಿದೆ.
5ನೇ ನಿರ್ಬಂಧ ಏನು ಕೊಟ್ಟಿದ್ದಾನೆ, ಟಿ ಮನೆಯು ಯುಗಿಂತ ಗಿಡ್ಡವಾಗಿದ್ದು ಕ್ಯೂ ಮತ್ತು ಎಸ್ ಗಿಂತ ಎತ್ತರವಾಗಿದೆ. ಈ 5 ನಿರ್ಬಂಧಗಳನ್ನು ಕೊಟ್ಟಿದ್ದಾನೆ. ಈ 5 ನಿರ್ಬಂಧಗಳನ್ನು ನೋಡಿಕೊಂಡು ಯಾವ ಮನೆ ಎಲ್ಲಿ ಅದ, ಈ ಕಡೆ 3 ಮನೆ ಯಾವುವು, ರಸ್ತೆ ಈ ಕಡೆ ಬರ್ತಕ್ಕಂಥ 3 ಮನೆಗಳು ಯಾವುವು, ನಡುವೆ ಇರ್ತಕ್ಕಂಥ 3 ಮನೆ ಯಾವುವು, ಅವುಗಳ ಬಣ್ಣಗಳೇನು, ಅವುಗಳ ಎತ್ತರಗಳೇನು ಮಾಡಿಟ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಮಾಡಿರ್ತಾರ. ಎಸ್, ಇಲ್ಲಿ ನೋಡಿ ನಾನು ಮಾಡ್ತೀನಿ. ಈಗ ವಿಡಿಯೋನ ಪಾಸ್ ಮಾಡಿರ್ಬೇಕು, ಮಾಡಿ ನೀವು ಉತ್ತರ ರೆಡಿಟ್ ಮೇಲೆ ಈಗ ಹೇಳ್ತಕ್ಕಂಥದ್ದನ್ನು ನೀವು ನೋಡ್ಕೊಳ್ಬೇಕು. ಎಸ್, ಇಲ್ಲಿ ನೋಡ್ರಿ, ಮೊದಲು ನಾವು ಎತ್ತರಕ್ಕನುಗುಣವಾಗಿ ನಾವು ಮನೆಗಳನ್ನು ಜೋಡಿಸೋಣ, ಆಮೇಲೆ ರಸ್ತೆ ಇಕ್ಕೆಲಗಳಲ್ಲಿ ಬೇರೆ ನೋಡೋಣ. ಇಲ್ಲಿ ನೋಡಿ, ಒಂದನೇದು ಏನಂತ ಹೇಳಿದರೆ ಅತ್ಯಂತ ಎತ್ತರದ ಮನೆ ಆರ್. ಎಷ್ಟು ಮನೆಗಳಿದಾವೆ? 6 ಮನೆಗಳಿದಾವೆ. 1 2 3 4 5 6 ಮನೆಗಳಿದಾವೆ. ಮೊದಲು ಹೈಟ್ ಲೆವೆಲ್ ಮನೆಗಳು ಯಾವ ಅಂತ ನೋಡ್ಕೊಂಡ್ಬಿಡೋಣ, ಆಮೇಲೆ ಬಣ್ಣ ಮತ್ತು ಅವು ರಸ್ತೆ ಈ ಕಡೆ ಯಾವ್ದಾದ ಅಪೋಸಿಟ್ ಯಾವ್ದು ಆಮೇಲೆ ನೋಡೋಣ. ಹೌದಾ? ಅತ್ಯಂತ ಎತ್ತರದ ಮನೆ ಆರ್. ನೋಡ್ರಿ, ಇದು ಅತಿ ಹೈಟ್ ಇರ್ತಕ್ಕಂಥ ಮನೆ, ಇದು ಆರ್. ಹೌದಾ? ನಾನು ಇಲ್ಲಿ ಬರಿತೀನಿ, ಇಷ್ಟು ಕಾಣ್ತಾ ಇದ್ದೀನಿ ಇದ್ಮೇಲೆ. ಎಸ್, ಇದು ಹೈಟ್ ಅಲ್ಲಿರ್ತಕ್ಕಂಥ ಮನೆ, ಅತಿ ದೊಡ್ಡದು, ಏನೋ ಒಂದು 7-8 ಮಹಡಿ ಇರ್ಬೋದು ಇದು. ಹೌದಾ? ಎಸ್, ಇದು ಹೈಟ್ ಅಲ್ಲಿರ್ತಕ್ಕಂಥ ಮನೆ ಅಂದ್ರೆ ಎತ್ತರದ ಮನೆ. ಎಸ್, ಅತ್ಯಂತ ಎರಡನೇ ನಿರ್ಬಂಧ ನೋಡ್ರಿ, ಅತ್ಯಂತ ಗಿಡ್ಡ ಪಿ ಮನೆಯು. ನೋಡ್ರಿ, ಅತ್ಯಂತ ಗಿಡ್ಡ ಅಂದ್ರೆ ಅತಿ ಚಿಕ್ಕ ಮನೆ ಪಿ, ಅತಿ ಚಿಕ್ಕ ಮನೆ. ಇದು ಏನಿದು? ಪಿ. ಈಗ ಅತಿ ಚಿಕ್ಕದು ಗೊತ್ತಾಯ್ತು, ಅತಿ ದೊಡ್ಡದು ಗೊತ್ತಾಯ್ತು, ಮಿಡಲ್ ಅಲ್ಲಿ ಇರ್ತಕ್ಕಂಥ 4 ಮನೆಗಳ ಹೈಟ್ ಗೊತ್ತಾಗ್ಬೇಕು ನಮಗೆ ಅಷ್ಟೇ. ಹೌದಾ? 2ನೇ ನಿರ್ಬಂಧ ಮುಗೀತು. 3ನೇ ನಿರ್ಬಂಧದಲ್ಲಿ ಹೈಟ್ ಏನು ಕೊಟ್ಟಿಲ್ಲ. 4ನೇ ನಿರ್ಬಂಧದಲ್ಲಿ ಎಸ್ ಹಸಿರು ಬಣ್ಣದ ಮನೆ, ಇದು ಕ್ಯೂಗಿಂತ ಎತ್ತರವಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದೇ ಕ್ಲೂ ಕೊಟ್ಟಿದ್ದಾರೆ, ಕ್ಯೂಗಿಂತ ಎತ್ತರ. ಇರಲಿ, ಕೊನೆಯದಿದೆ ನೋಡ್ರಿ, ಟಿ ಮನೆಯು ಯುಗಿಂತ ಗಿಡ್ಡವಾಗಿದ್ದು. ನೋಡಿ, ಯುಗಿಂತ ಚಿಕ್ಕದದ, ಆದರೆ ಕ್ಯೂ ಮತ್ತು ಎಸ್ ಗಿಂತ ಎತ್ತರವಾಗ್ಯದ. ನೋಡ್ರಿ, ಈಗಿಲ್ಲೇ ಇಲ್ಲಿ ಟಿ ಬರುತ್ತೆ, ಟಿಗಿಂತ ಯುಗಿಂತ ಚಿಕ್ಕದು ಮತ್ತು ಇವೆರಡರಿಗಿಂತ ದೊಡ್ಡದಂತ ಇಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಟಿ ಪ್ಲೇಸ್, ಟಿ ಮನೆಯು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ಟಿ ಮನೆಯು ಯುಗಿಂತ ಗಿಡ್ಡ ಅಂತಂದ್ರೆ ಯು ಹೈಟ್ ಅದ ಸ್ವಲ್ಪ, ಅದ್ರಗಿಂತ ಗಿಡ್ಡ ಅಂದ್ರೆ ಚಿಕ್ಕದು ಅಂತ ಅರ್ಥ. ಹೌದಾ? ಕೆಲವೊಂದಿಷ್ಟು ಭಾಷೆಗಳಲ್ಲಿ ನೋಡ್ರಿ, ಟಿ ಮನೆಯು ಯುಗಿಂತ ಗಿಡ್ಡ ಅಂದ್ರೆ ಯುಗಿಂತ ಚಿಕ್ಕದು. ಹೌದಾ? ಕ್ಲಿಯರ್ ಆಯ್ತು, ಇದು ಗೊತ್ತಾಯ್ತು. ಆದರೆ ಮುಂದೆ ಏನಂತ ಹೇಳಿದ್ರೆ ಕ್ಯೂ ಮತ್ತು ಎಸ್ ಗಿಂತ ಎತ್ತರವಾಗಿದೆ. ಇದು ಕ್ಯೂ ಮತ್ತು ಎಸ್ ಗಿಂತ ಎತ್ತರವಾಗ್ಯದ. ನೋಡ್ರಿ, ಕ್ಯೂ ಮತ್ತು ಇದು ಅತಿ ಚಿಕ್ಕದಂತೆ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಅದ್ರ ಸ್ವಲ್ಪ ಚಿಕ್ಕದಂತಾರೆ. ಇವೆರಡು ಇದಕ್ಕಿಂತ ದೊಡ್ಡದು ಮತ್ತು ಟಿಗಿಂತ ಚಿಕ್ಕ ಇರ್ತವೆ ಇವು. ಎರಡು ಸೇಮ್ ಇರ್ಬೋದು, ಎರಡು ಸೇಮ್ ಅಳತೆಯಲ್ಲಿ ಇರ್ಬೋದು, ಗೊತ್ತಿಲ್ಲ ನಮಗೆ. ಹೌದಾ? ಕ್ಯೂ ಮತ್ತು ಯಾವ್ದ್ಯಾವುದು? ಕ್ಯೂ ಮತ್ತು ಎಸ್. ಕ್ಯೂ ಮತ್ತು ಎಸ್. ನಾನು ಈ ಕಡೆ ಕ್ಯೂ ಬರ್ಕೊಳ್ತೀನಿ, ಕನ್ಫ್ಯೂಷನ್ ಅಲ್ಲ, ಒಂದು ಕ್ಲಿಯರ್ ಆಯ್ತು ನೆಕ್ಸ್ಟ್ ನಿಮಗೆ. ಕ್ಯೂ ಮತ್ತು ಎಸ್. ಹೌದಾ? ಎಸ್, ಇಲ್ಲ ಈ ಕಡೆನೇ ಬರ್ಕೊಳ್ತೀನಿ ನಿಮಗೆ, ಕ್ಯೂ ಮತ್ತು ಎಸ್ ಅಂತೇಳಿ. ಯಾಕಂತ ನಿಮ್ಗೆ ಗೊತ್ತಾಗುತ್ತೆ. ಕ್ಯೂ ಮತ್ತು ಎಸ್ ಟಿಗಿಂತ ಚಿಕ್ಕದದ, ಈ ಟಿ ಯುಗಿಂತ ಚಿಕ್ಕದದ. ಹೌದಾ? ಎಸ್, ಈಗ ಒಂದು ಹೈಟ್ ಲೆವೆಲ್ 4ನೇ ನಿರ್ಬಂಧ ಬಿಟ್ಟಿದ್ದೆ ನಾನು. 4ನೇ ನಿರ್ಬಂಧದಲ್ಲಿ ಏನಂತ, ಎಸ್ ಹಸಿರು ಬಣ್ಣದ ಮನೆ, ಇದು ಕ್ಯೂಗಿಂತ ಎತ್ತರವಾಗ್ಯದ. ನೋಡ್ರಿ, ಈಗ ನೋಡ್ರಿ, ಇವೆರಡು ಸೇಮ್ ಇದಾವಂತ ಹೇಳಿದ್ನಲ್ಲ ನಾನು. ಈಗ ಇದು ಹಸಿರು ಬಣ್ಣದ ಮನೆ, ಬಣ್ಣ ಆಮೇಲೆ ಹೇಳೋಣ. ಆದ್ರೆ ಇದು ಕ್ಯೂಗಿಂತ ಎತ್ತರ ಅಂತಂದ್ರೆ ಇಷ್ಟು ಬಂತು, ಇದು ರೈಟು. ನೋಡ್ರಿ, ಬಟ್ ಟಿಗಿಂತ ಚಿಕ್ಕದೇ ಇದು. ಹೌದಾ? ಇದು ರೈಟ್ ಇಷ್ಟು, ಇದು ರೈಟ್ ಇಷ್ಟು, ಈಗ ನೋಡ್ರಿ, ಒಂದು ಏರಿಕೆ ಕ್ರಮ ಸಿಗೋದ್ರಿಂದ ನಾನು ಈ ಪ್ಲೇಸ್ ಅನ್ನು ಇಲ್ಲಿಟ್ನೆ. ಹೌದಾ? ಈಗ ನಿಮಗೆ ಗೊತ್ತಾಯ್ತು ಇದು ಏರಿಕೆ ಕ್ರಮ. ಇದು ಹೈಟ್ ಲೆವೆಲ್ ನಿಮಗೆ ಕನ್ಫರ್ಮ್ ಆಯ್ತು, ಹೈಟ್ ಲೆವೆಲ್ ಕ್ಲಿಯರ್ ಆಗಿ ಗೊತ್ತಾಯ್ತು. ಈಗ ಬಣ್ಣಗಳ ಅನುಗುಣವಾಗಿ ಅವುಗಳ ಮನೆಗಳನ್ನ ಜೋಡಿಸ್ತಾ ಹೋಗೋಣ. ರಸ್ತೆ ಆ ಕಡೆ 3 ಮನೆ, ಈ ಕಡೆ 3 ಮನೆ. ಹೌದಾ? ಅವ್ರು ಏನೋ ನಿರ್ಬಂಧ ಕೊಟ್ರ ಆ ನಿರ್ಬಂಧದ ಪ್ರಕಾರ ಮನೆಗಳನ್ನ ಜೋಡಿಸ್ತಾ ಹೋಗೋಣ. ಈಗ ಇಲ್ಲಿ ಎತ್ತರ ಬೇಕಾಗಿಲ್ಲ, ನಮ್ಗೆ ಎತ್ತರ ಗೊತ್ತಾಗ್ಬಿಡ್ತು. ಪಿ ಕ್ಯೂ ಎಸ್ ಟಿ ಯು ಆರು ಇವು ಎತ್ತರಕ್ಕನುಗುಣವಾಗಿರ್ತಕ್ಕಂಥ ಮನೆಗಳು. ಬಟ್ ಇದೇ ಅನುಕ್ರಮದಲ್ಲಿ ರಸ್ತೆ ಆ ಕಡೆ ಈ ಕಡೆ ಇಲ್ಲ, ಅವು ಆ ಕಡೆ ಇದಾವೆ. ಇಲ್ಲಿ ಕೊಟ್ಟಿದ್ದಾರೆ, ಒಂದೊಂದು ನಿರ್ಬಂಧಗಳನ್ನ ಕೊಟ್ಟಿದ್ದಾರೆ. ಈಗ ನೋಡ್ರಿ, ಒಂದು ರಸ್ತೆ ಇದೆ ಅಂತ ಇಟ್ಕೊಳ್ರಿ. ಈಗ ಇಲ್ಲಿ ಈ ಕಡೊಂದು ಮನೆ, ಈ ಕಡೊಂದು ಮನೆ. ಹೌದಾ? ಈ ಕಡೊಂದು ಮನೆ ನಾನು ಬರಿತಾ ಹೋಗ್ತೀನಿ, ನಿಮ್ಗೆ ಈಜಿಯಾಗಿ ಗೊತ್ತಾಗುತ್ತೆ ನಿಮಗೆ. ಒಂದೊಂದು ನಿರ್ಬಂಧ ನೋಡಿ. ಅತ್ಯಂತ ಎತ್ತರದ ಆರ್ಮನೆಯು ಕಿತ್ತಳೆ ಬಣ್ಣದ ಮನೆಯ ವಿರುದ್ಧ ದಿಕ್ಕಿನಲ್ಲಿ ಅದ. ಆರ್ ಅಂತಕ್ಕಂಥ ಮನೆ ಇದು ಯಾವುದ್ರ ಅಪೋಸಿಟ್ ಐತಂತೆ?
ಕಿತ್ತಳೆ ಮನೆಯ ನೋಡ್ರಿ, ಇಲ್ಲಿ ಯಾವುದೈತೆ ಗೊತ್ತಿಲ್ಲ, ಬಟ್ ಅದ್ರ ಬಣ್ಣ ಕಿತ್ತಳೆ ಐತಿ. ಆರ್ ಮನೆ ಬಣ್ಣನೂ ಕೂಡ ಗೊತ್ತಿಲ್ಲ ನಮಗೆ, ಹೌದಾ? ಒಟ್ಟಿನಲ್ಲಿ ಆರ್ ಮನೆಯು ಕಿತ್ತಳೆ ಬಣ್ಣದ ಅಪೋಸಿಟ್ ಐತಿ. ಈ ಕಡೆ 3 ಮನೆ, ಆ ಕಡೆ 3 ಮನೆ ಬರಬೇಕು. ಇದು ರೋಡ್, ಇದು ಹೌದಾ? ಎಸ್. ಎರಡನೇದಕ್ಕೆ ಬರ್ತೀನಿ. ಅತ್ಯಂತ ಗಿಡ್ಡ ಪಿ ಮನೆಯು, ಅದು ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು. ನಿಮ್ಗೆ ಒಂದೊಂದು ನಿರ್ಬಂಧ ಗೊತ್ತಾಗುತ್ತೆ ಯಾವ ಮನೆ ಯಾಕಡೆ ಹೋಗುತ್ತೆ ಅಂತೇಳಿ. ನಾನು ಇದ್ರ ಕೆಳಗಡೆ ಬರ್ತೀನಿ. ಈ ಪಿ ನೋಡ್ರಿ, ಅತ್ಯಂತ ಗಿಡ್ಡ ಪಿ ಮನೆಯು ಇದು ಏನಂತೆ, ಇದು ಹಳದಿ ಬಣ್ಣದ್ದಾಗಿರದೆ, ಈ ಮನೆ ಹಳದಿ ಬಣ್ಣ ಇಲ್ಲ, ಬೇರೆದೈತಿ, ಯಾವುದೈತೆ ಗೊತ್ತಿಲ್ಲ. ಇದು ಹಳದಿ ಬಣ್ಣದ್ದಾಗಿರದೆ ಬಿಳಿ ಬಣ್ಣದ ಮನೆಯ ವಿರುದ್ಧವಿದೆ. ನೋಡ್ರಿ, ಇದು ಯಾವ್ದ್ರ ಅಪೋಸಿಟ್ ಐತಿ ಅಂತ, ಬಿಳಿ ಬಣ್ಣದ ಅಪೋಸಿಟ್ ಐತಿ. ಬಟ್ ಆ ಮನೆಯೂ ಕೂಡ ಯಾವ್ದಂತ ಗೊತ್ತಿಲ್ಲ. ಈಗ ದೊಡ್ಡ ಮನೆ ಅಪೋಸಿಟ್ ಕಿತ್ತಳೆ ಬಣ್ಣ ಐತಿ, ಚಿಕ್ಕ ಮನೆಯ ಅಪೋಸಿಟ್ ಬಿಳಿ ಬಣ್ಣ ಐತಿ, ಬಟ್ ಆ ಮನೆ ಯಾವ ಅಂತ ಗೊತ್ತಿಲ್ಲ ನಮಗೆ. ಕ್ಲಿಯರಾ? ಇದು 2 ನಿರ್ಬಂಧಗಳ ಕ್ಲಿಯರ್ ಆಯ್ತಾ? ಎಸ್. 3ನೇ ನಿರ್ಬಂಧಕ್ಕೆ ಬರ್ತೀನಿ. ಇವು ಕೆಂಪು ಬಣ್ಣದ ಮನೆ. ಇವು ಏನು? ಕೆಂಪು ಬಣ್ಣದ ಮನೆ. ಇದ್ರದ್ದು ಕ್ಲಿಯರ್ ಆಗಿ ಗೊತ್ತಾಯ್ತಿ. ಇವು ಅಂತಕ್ಕಂಥ ಒಂದು ಮನೆ. ಇದು ಯಾವ್ದ್ರ ಬಣ್ಣ? ಇದು ಬಣ್ಣ ಏನು? ಕೆಂಪು ಬಣ್ಣ. ಇವು ಕೆಂಪು ಬಣ್ಣದ ಮನೆ. ಇದಕ್ಕೆ ಅಪೋಸಿಟ್ ಯಾವ್ದೈತಿ ನೋಡ್ರಿ, ಹೇಳಂತ ಹೇಳಿದ್ರೆ, ಇವು ಕೆಂಪು ಬಣ್ಣದ ಮನೆ, ಇದು ಕ್ಯೂ ಮತ್ತು ಪಿ ನಡುವೆ ಇದೆ. ನೋಡ್ರಿ, ಅಪೋಸಿಟ್ ಗೊತ್ತಿಲ್ಲ, ಹೇಳಿಲ್ಲ ಅವರು. ಇದು ಕ್ಯೂ ಮತ್ತು ಪಿ ನಡುವೆ ಐತಿ. ಇಲ್ಲಿ ನಮಗೆ ಸಮಸ್ಯೆ ಆಯ್ತು. ಈಗ 6 ಮನೆ ಮೇಲೆ ಇಲ್ಲಿ ಒಂದು ರೋಡ್ ಬರ್ತದೆ. ಈ ಕಡೆ ಎಷ್ಟು ಮನೆ ಇರಬೇಕು? 3 ಮನೆ ಇರಬೇಕು. ಈ ಕಡೆ ಎಷ್ಟು ಇರಬೇಕು? 3 ಮನೆ ಇರಬೇಕು. ಈಗಿಲ್ಲೇ ಇದು ಯು ಪಿ ಮತ್ತು ಕ್ಯೂ ನಡುವೆ ಇರ್ಬೇಕಂದಾಗ ಇಲ್ಲಿ ಪಿ ಐತಿ, ಇಲ್ಲಿ ಯು ಅದ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಆರ್ ಬರಲ್ಲ. ಆರ್ ಬದಲಾಗಿ ಆರ್ ಅಪೋಸಿಟ್ ಇರ್ತಕ್ಕಂಥದ್ದು ಕಿತ್ತಳೆ ಬಣ್ಣದ ಮನೆ ಇಲ್ಲಿ ಬರುತ್ತೆ. ಯಾವ್ದು ಬರುತ್ತೆ? ಕಿತ್ತಳೆ ಬಣ್ಣದ ಮನೆ ಬರುತ್ತೆ. ಹೌದಾ? ಹಾಗಾದ್ರೆ ಅಂದ್ರೆ ಏನಾಗುತ್ತೆ, ಈ ಪ್ಲೇಸ್ ಏನಾಗುತ್ತೆ, ಈ ಕಡೆ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ. ಹೌದಾ? ಇದೇನದು? ಆರ್ ಮನೆ. ಹಾಗಾದ್ರೆ ಇಲ್ಲಿ ಕಿತ್ತಳೆ ಬಣ್ಣದ ಮನೆ ಅವ್ರು ಹೇಳ್ಬಿಟ್ಟಿದ್ದಾರೆ, ಯು ಪಿ ಮತ್ತು ಕ್ಯೂ ನಡುವೆ ಇದೆ. ಅವ್ರು ಹೇಳಿದ್ದಾರೆ 3ನೇ ಸ್ಟೇಟ್ಮೆಂಟ್ ಅಲ್ಲಿ, 3ನೇ ನಿರ್ಬಂಧದಲ್ಲಿ, ಪಿ ಕೆಂಪು ಬಣ್ಣ, ಯು ಕೆಂಪು ಬಣ್ಣದ ಮನೆ, ಇದು ಕ್ಯೂ ಮತ್ತು ಪಿ ನಡುವೆ ಇದೆ ಅಂತ ಅಂದಾಗ ನೋಡ್ರಿ, ಕ್ಯೂ ಬಂತಿಲ್ಲಿ, ಕ್ಯೂ ಮತ್ತು ಪಿ ನಡುವೆ ಇದೆ. ಆರ್ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಇಲ್ಲಿ 4 ಮನೆಗಳಾಗ್ತವೆ. ನಮಗೆ 3 ಮನೆ ಇರಬೇಕು. ಅವ್ರು ಕ್ಲಿಯರ್ ಆಗಿ ಹೇಳಿದ್ರೆ ಯು ಪಿ ಮತ್ತು ಕ್ಯೂ ಅಂತಂದಾಗ ಇದನ್ನ ಏನ್ ಮಾಡ್ಬೇಕು? ಈ ಕಡೆ ಹಾಕ್ಬೇಕು. ಇದನ್ನ ಏನ್ ಮಾಡ್ಬೇಕು? ಈ ಕಡೆ ಬರಬೇಕು. ಅವಾಗ ಏನಾಗುತ್ತೆ? ಇದು ಕ್ಯೂ ಮನೆ ಆಗುತ್ತೆ. ಇದು ಕಿತ್ತಳೆ ಬಣ್ಣ ಅಂದಿರುವಲ್ಲಿ ಕ್ಯೂದ ಬಣ್ಣ ಏನು? ಕ್ಯೂ ಮನೆಯ ಬಣ್ಣ ಕಿತ್ತಳೆ. ಹಾಗಾದ್ರೆ ತೆಗೆದು ಬಿಡೋಣ. ಕ್ಲಿಯರ್ ಆಗಿ ನಮಗೆ ಗೊತ್ತಾಯ್ತಾ? ಈಗ ನೋಡ್ರಿ, ಇಲ್ಲಿವರೆಗೆ ಏನೇನು ಗೊತ್ತಾಯ್ತು? ಯು ಬಣ್ಣ ಕೆಂಪು, ಕ್ಯೂ ಬಣ್ಣ ಕಿತ್ತಳೆ, ಕ್ಯೂದ ಅಪೋಸಿಟ್ ಆರ್ ಅದ, ಪಿ ಮನೆ ಅಪೋಸಿಟ್ ಬಿಳಿ ಬಣ್ಣ ಅದ. ಇಲ್ಲಿ ಎಲ್ಲಿ ಎಷ್ಟುವರೆಗೆ ಬಂದು ಇಲ್ಲಿ ನಾವು 3 ಸ್ಟೇಟ್ಮೆಂಟ್ ಮುಗಿದು. 4ನೇ ನೋಡ್ರಿ, ಎಸ್ ಹಸಿರು ಬಣ್ಣದ ಮನೆ. ನೋಡ್ರಿ, ಎಸ್ ಅಂತಕ್ಕಂಥದ್ದು ಹಸಿರು ಬಣ್ಣದ ಮನೆ. ಇದು ಕ್ಯೂಗಿಂತ ಎತ್ತರವಾಗಿದ್ದು, ಕ್ಯೂ ಇದು ಎತ್ತರ ಮೇಲೆ ಬಂದ್ಬಿಡ್ತಾರೆ, ಅದನ್ನ ಬಿಟ್ಟು ಬಿಡ್ರಿ. ಎತ್ತರವಾಗಿದ್ದು ಯು ಸರಿಯಾಗಿ ಯು ಮನೆಯ ವಿರುದ್ಧ ದಿಕ್ಕಿನಲ್ಲಿ ಅದ. ನೋಡ್ರಿ, ಯು ಮನೆಯ ವಿರುದ್ಧ, ಸರಿಯಾಗಿ ವಿರುದ್ಧ ಅಂದ್ರೆ ಇಲ್ಲಿ ಎಸ್ ಅದ. ಎಸ್ ಸರಿಯಾಗಿ ಯು ಬಣ್ಣದ ವಿರುದ್ಧ ಐತಂತೆ, ಯು ಮನೆಯ ವಿರುದ್ಧ. ಇದು ಯಾವುದಂತ ಬಣ್ಣ? ಹಸಿರು ಬಣ್ಣ. ನೋಡ್ರಿ, ಹಸಿರು. ಇದು ಹಳದಿ ಅಂತ ಬಂತ, ಅದ್ರ ಸಲುವಾಗಿ ಹಸಿರು ಅಂತ ಬರ್ಕೊಳ್ತೀನಿ, ಕನ್ಫ್ಯೂಷನ್ ಆಗ್ಬಿಡುತ್ತೆ 2 ಹ ಅಂತ ಬಂದ್ರೆ. ಅದಕ್ಕೋಸ್ಕರ ಇಲ್ಲಿ ಕ್ಲಿಯರ್ ಆಯ್ತಾ ನಿಮಗಿದು? ಎಸ್ ಹಸಿರು ಬಣ್ಣದ ಮನೆ ಮತ್ತು ಕ್ಯೂಗಿಂತ ಎತ್ತರವಾಗ್ಯದ. ಇದು ಯು ಮನೆಯ ಅಪೋಸಿಟ್ ಐತಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ ಇದು? ಎಸ್. ನೆಕ್ಸ್ಟ್ ಬರ್ತೀನಿ ನೋಡ್ರಿ, 5ನೇ ಸ್ಟೇಟ್ಮೆಂಟ್. 5ನೇ ಸ್ಟೇಟ್ಮೆಂಟ್ ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಟಿ ಮನೆಯು ಇಲ್ಲಿ ಎತ್ತರಕ್ಕೆ ಬಂದ್ಬಿಡುತ್ತೆ. ಟಿ ಮನೆಯು ಯುಗಿಂತ ಎತ್ತರ, ಯುಗಿಂತ ಗಿಡ್ಡವಾಗಿದ್ದು ಕ್ಯೂಗಿಂತ ಎತ್ತರವಾಗಿ ಇಲ್ಲಿ ಮೇಲೆ ಸ್ಟೇಟ್ಮೆಂಟ್ಗೆ ಹೋಯ್ತದ 5ನೇದ್ದು. ಹಾಗಾದ್ರೆ ನಮಗೆ ಉಳಿದಿರ್ತಕ್ಕಂಥ ಇನ್ನು ಯಾವ್ದು ಗೊತ್ತಾಗಬೇಕು ನಮಗಿಲ್ಲ. ಪಿ ಮನೆಗೆ ಅಪೋಸಿಟ್ ಯಾವ್ದೈತಿ ಗೊತ್ತಿಲ್ಲ. ಆಮೇಲೆ ಕ್ಯೂಗೆ ಅಪೋಸಿಟ್ ಆರ್ದ ಬಣ್ಣ ಗೊತ್ತಿಲ್ಲ. ಈಗ ಇಲ್ಲಿ ಅಪೋಸಿಟ್ ಯಾವ್ದು ಗೊತ್ತಾಗುತ್ತೆ. ಒಟ್ಟು 6 ಮನೆಗಳು ಈಗಾಗಲೇ 5 ಮನೆಗಳಿಗೆ ಬಂದಿದ್ದಾವೆ. ಇಲ್ಲಿ ಉಳಿದಿರ್ತಕ್ಕಂಥ ಮನೆ ಯಾವುದು? ಪಿ ಕ್ಯೂ ಆರ್ ಎಸ್ ಟಿ ಮನೆ. ಟಿ ಮನೆಯ ಬಣ್ಣ ಬಿಳಿ ಅಂತ ಗೊತ್ತಾಯ್ತು. ನೋಡ್ರಿ, ಎಷ್ಟು ಈಸಿಯಾಗಿ ಕಂಡುಹಿಡ್ಕೊಳ್ಬೋದು ನಾವು. ಈಗ ಇಲ್ಲೇ ಟಿ ಮನೆ ಬಿಳಿ, ಎಸ್ ಹಸಿರು ಬಣ್ಣ, ಇದು ಯೂದ್ ಕೆಂಪು, ಕಿತ್ತಳೆ. ಪಿದ್ ಯಾವ ಬಣ್ಣ ಮತ್ತು ಆರ್ದ ಯಾವ ಬಣ್ಣ? ಉಳಿದಿರ್ತಕ್ಕಂಥದ್ದು ನೀಲಿ ಬಣ್ಣ ಉಳಿದದ ಮತ್ತು ಹಸಿರು ಬಣ್ಣ ಉಳಿದದ. ಇದು ಆರ್ದ ನೀಲಿ ಬಣ್ಣನೋ ಹಳದಿ ಬಣ್ಣ, ಹಸಿರಲ್ಲ ಹಳದಿ ಬಣ್ಣ ಉಳಿದದ. ಇದು ಪಿದ ಹಳದಿ ಬಣ್ಣನೋ ಏನ್ ನೀಲಿ ಬಣ್ಣನೋ ಇದು ಗೊತ್ತಿಲ್ಲ. ಎಸ್, ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಬಿಟ್ಟಿದ್ವಿ. ಯಾವುದನ್ನ ನೋಡಿ, ಸ್ಟೇಟ್ಮೆಂಟ್ ನಿರ್ಬಂಧ 2. ಪಿ ಅತ್ಯಂತ ಗಿಡ್ಡ ಮನೆ, ಅತ್ಯಂತ ಗಿಡ್ಡ ಪಿ ಮನೆಯು
ನೋಡ್ರಿ, ಅತ್ಯಂತ ಗಿಡ್ಡ ಪಿ ಮನೆಯು ಇದು ಹಳದಿ ಬಣ್ಣದ್ದಾಗಿರದೆ, ಹಳದಿ ಬಣ್ಣದ್ದಲ್ಲ. ಇದು ಯಾವಾಗಿದ ಹಳದಿ ಬಣ್ಣದ್ದಾಗಿಲ್ಲ ಅಂದ್ರೆ ಉಳಿದಿರ್ತಕ್ಕಂಥ ಇದು ಅಂತ ತಾನೆ, ಹಾಗಾದ್ರೆ ಇದು ಹಳದಿ ಬಣ್ಣ. ನೋಡ್ರಿ ಎಷ್ಟು ಈಸಿಯಾಗಿ ನಾವು ಮಾಡಿದ್ವಿ. ಇದು ಉಳಿದಿರ್ತಕ್ಕಂಥದ್ದು ಹಳದಿ ಬಣ್ಣ. ಇದು ಹಳದಿ ಬಣ್ಣ ಆದ್ರೆ ಪಿ ಯಾವ ಬಣ್ಣ ಇರುತ್ತೆ? ನೀಲಿ ಬಣ್ಣ. ಮುಗಿದು ಆಯ್ತು. ಇದು ಸಿಕ್ತು, ಇದು ಸಿಕ್ತು. ಕ್ಲಿಯರ್ ಆಗಿ ಗೊತ್ತಾಯ್ತದ? ಎಸ್, ಇಷ್ಟು ಗೊತ್ತಾಗ್ಬಿಟ್ರೆ ಸಾಕು. 10 ಅಲ್ಲ 20 ಕ್ವಶನ್ ಕೇಳಿ. ಈಗ ನೋಡ್ರಿ, ಹೇಳ್ತೀನಿ ನಾನು ನಿಮಗೆ ಒಂದೊಂದು ಸ್ಟೇಟ್ಮೆಂಟ್ ನಿರ್ಬಂಧಗಳನ್ನು ಹೇಳ್ತಾ ಹೋಗ್ತೀನಿ. 2 ಜೋಡಿಸಿ ಹೇಳ್ತೀನಿ. ಈಗ ಅತ್ಯಂತ ಎತ್ತರದ ಹಾರ್ಮನೆಯು, ಅತ್ಯಂತ ಎತ್ತರದ ಆರ್ಮನೆಯು ಕಿತ್ತಳೆ ಬಣ್ಣದ ಮನೆಯ ವಿರುದ್ಧ ದಿಕ್ಕಿನಲ್ಲಿದೆ. ಕಿತ್ತಳೆ ಬಣ್ಣದ ಮನೆಯ ಕ್ಯೂದ ವಿರುದ್ಧ ಐತಿ. ಸ್ಟೇಟ್ಮೆಂಟ್ ಒಂದು ಕ್ಲಿಯರ್? ಎಸ್. ಎರಡನೇದು ನಿರ್ಬಂಧ. ಅತ್ಯಂತ ಗಿಡ್ಡ ಪಿ ಮನೆಯು, ಅತ್ಯಂತ ಗಿಡ್ಡ ಪಿ ಮನೆಯು ಇಲ್ಲಿ ಬಂದ ನೋಡ್ರಿ. ಪಿ ಮನೆಯು ಹಳದಿ ಬಣ್ಣದ್ದಾಗಿರದೆ, ಹಳದಿ ಬಣ್ಣದ್ದಲ್ಲ, ಅದು ನೀಲಿ ಬಣ್ಣದ್ದದ. ಇದು ಬಿಳಿ ಬಣ್ಣದ ಮನೆಯ ವಿರುದ್ಧದ, ಬಿಳಿ ಬಣ್ಣದ ಮನೆಯ ವಿರುದ್ಧದ. ಹಾಗಾದ್ರೆ ಬಿಳಿಯ ಬಣ್ಣ ಯಾವುದು? ಟಿ ಅಂತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ ಉತ್ತರ. ಅದು ಎರಡನೇದು ಕ್ಲಿಯರ್? ಎಸ್. ಮೂರನೇದ್ದು, ಯು ಕೆಂಪು ಬಣ್ಣದ ಮನೆ, ಇದು ಕ್ಯೂ ಮತ್ತು ಪಿ ನಡುವೆ ಇದೆ. ಕ್ಲಿಯರಾ? ಇದು ಕೂಡ ಕ್ಲಿಯರ್ ಆಯ್ತಾ? ಇದು ಕ್ಯೂ ಮತ್ತು ಪಿ ನಡುವೆ ಇದೆ. ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು, ಒಟ್ಟಿನಲ್ಲಿ ಇದು ನಡುವೆ ಇರಬೇಕು. 3 ಕ್ಲಿಯರ್ ಅಲ್ವಾ? ಎಸ್. ನಾಲ್ಕನೇದ್ದು, ಎಸ್ ಹಸಿರು ಬಣ್ಣದ ಮನೆ, ಇದು ಕ್ಯೂಗಿಂತ ಎತ್ತರವಾಗಿದ್ದು ಐತಿ, ಸರಿಯಾಗಿ ಯೂದ ವಿರುದ್ಧ ದಿಕ್ಕಿನಲ್ಲಿ ಅದ. ಯೂದ ವಿರುದ್ಧ ದಿಕ್ಕ ಅದ. ಕ್ಲಿಯರ್ ಆಯ್ತು? ಇದು ಕೂಡ ಎಸ್. ಈ ಕಡೆ 3 ಮನೆ ಅದಾವ, ಈ ಕಡೆ 3 ಮನೆ ಅದ. ನೋಡ್ರಿ, ಇದು 3 ಮನೆ, ಇದು ಒಂದು ಮನೆ, ಇದು ಒಂದು ಮನೆ, ಇದು ಒಂದು ಮನೆ, ಇದಕ್ಕೆ ಅಪೋಸಿಟ್ ಮನೆ, ಇದಕ್ಕೆ ಅಪೋಸಿಟ್ ಮನೆ, ಇದಕ್ಕೆ ಅಪೋಸಿಟ್ ಮನೆ. ಇದು ರೋಡ್. ಇದೇನಿದು? ರೋಡ್. ಕ್ಲಿಯರಾ? ಎಸ್. ಎಸ್, ಮುಗೀತು. ಲಾಸ್ಟ್ನೇದು ಏನಿದೆಯಲ್ಲ, 5ನೇದು ನಿರ್ಬಂಧ, ಟಿ ಮನೆಯು ಯು ಮನೆಗಿಂತ ಗಿಡ್ಡ, ಕ್ಯೂ ಮತ್ತು ಎಸ್ ಗಿಂತ ಎತ್ತರವಾಗ್ಯದ. ಇದನ್ನ ಹಾಕಿದಿರಾ? ಎಷ್ಟು ಜನ ಹಾಕಿದ್ರಿ? ಸರ್ ನಾನು ಇಷ್ಟು ಹಾಕಿದ್ದೀನಿ. ಕಮೆಂಟ್ ಮಾಡಿ ನೋಡ್ರಿ. ಇವಾಗ ಬೇಗ ಕಮೆಂಟ್ ಮಾಡಿ. ಸರ್ ನಾನು ಹಾಕಿದ್ದೀನಿ, ಇದಕ್ಕೆ ರೈಟ್ ಆನ್ಸರ್ ಹಾಕಿದ್ದೀನಿ, ಇಷ್ಟೇ ಹಾಕಿದ್ದೀನಿ, ನಾನು ಏನು ಚೇಂಜಸ್ ಆಗಿಲ್ಲ ಅಂತಕ್ಕಂಥ ಕಮೆಂಟ್ ಮಾಡ್ಬೋದು. ಬೇಗ ಈ ಕ್ವಶನ್ ಕೊಡ್ತಾ ಹೋಗ್ತೀನಿ. ಕ್ವಶನ್ ಏನು ಕೊಟ್ಟರೆ ನೀವು ಬೇಗ ಆನ್ಸರ್ ಮಾಡಿಬಿಡ್ತೀರಿ. ಇದು ಗೊತ್ತಾಗ್ಬಿಟ್ರೆ ಒಂಥರ ಕನ್ನಡಿ ಕೈಯಲ್ಲಿದ್ದಾಗ ನಿಮಗೆ ಇದು ಗೊತ್ತಾಗ್ಬಿಟ್ರೆ ಸಾಕು. ಅವ್ರು ಎಷ್ಟು ಕ್ವಶನ್ ಆದ್ರೂ ಕೇಳಿ. 10 ಕ್ವಶನ್ಗಳಿದಾವೆ. ಈ ನನಗೆ ಡಾಟಾ ಇಲ್ಲಿ ಕ್ವಶನ್ ಇಡಿಸ್ಲಿಕ್ಕೆ ಸಾದ್ರಿಂದ ಕೆಳಗಡೆ ಬೇರೆ ಬಣ್ಣದಲ್ಲಿ ಕ್ವಶನ್ ಬರ್ತಾ ಇದಾವೆ. ಅವು ಬಂದ್ ಹಂಗೆ ಹೋಗ್ತಾ ಇರ್ತದೆ ಬೇಗ. ಯಾಕಂತಂದ್ರೆ ನನಗೆ ಅಲ್ಲಿ ಕ್ವಶನ್ ಕುದಿಸ್ಲಿಕ್ಕೆ ಜಾಗ ಇರಲ್ಲ. ಎಸ್. ಕ್ವಶನ್ ನಂಬರ್ 1 ನೋಡಿ. ಅತ್ಯಂತ ಎತ್ತರದ ಮನೆಯ ಬಣ್ಣ ಯಾವುದು? ಅತ್ಯಂತ ಎತ್ತರದ ಮನೆ ಯಾವುದು? ಆರ್ ಬಣ್ಣ ಯಾವುದು? ಹಳದಿ. ದ ರೈಟ್ ಆನ್ಸರ್ ಇಸ್ ಹಳದಿ. ಎಷ್ಟು ಪಟ್ಟಣ ಸಿಕ್ತು ನೋಡಿ ಇಲ್ಲಿ. ಅತ್ಯಂತ ಎತ್ತರದ ಮನೆ ಹಾರು, ಅದರ ಬಣ್ಣ ಯಾವ್ದೈತಿ? ಹಳದಿ ಐತಿ. ಕ್ಲಿಯರ್? ಎಸ್. ಕ್ವಶನ್ ನಂಬರ್ 2, ಟಿ ಮನೆಯ ಬಣ್ಣ ಯಾವುದು? ನೋಡ್ರಿ, ಟಿ ಮನೆಯ ಬಣ್ಣ ಯಾವುದು? ಬಿಳಿ ಇಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಗೊತ್ತಾಗ್ತಾ ಇದಾವೆ. ಇದನ್ನ ಬಿಡಿಸ್ಕೊಳ್ಳೋದು ಅಷ್ಟೇ ಕಷ್ಟ ನಮಗೆ. ಬಿಡಿಸಿದ ಮೇಲೆ ಕ್ವಶನ್ ಈಸಿಯಾಗಿ ನಾವು ಮಾಡ್ಬೋದು. ಎಸ್. ಕ್ವಶನ್ ನಂಬರ್ 3, ಎಲ್ಲ 6 ಮನೆಗಳನ್ನ ಅವುಗಳ ಎತ್ತರಕ್ಕನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿದರೆ 3ನೇಯ ಸ್ಥಾನ ಎಸ್ ಮನೆಯ ಸ್ಥಾನ ಯಾವುದು? ನೋಡ್ರಿ, ಇಳಿಕೆ ಕ್ರಮದಲ್ಲಿ ಬರೆದ್ರ ಎಸ್ ಮನೆಯ ಸ್ಥಾನ ಎಷ್ಟನೇದ್ದು? ನೋಡ್ರಿ, ಇದು ಏರಿಕೆ ಕ್ರಮ, ಇದು ಇಳಿಕೆ ಕ್ರಮ. ನಾವು ಇಳಿಕೆ ಕ್ರಮದಲ್ಲಿ ಬರೆದಾಗ ಮೊದಲು 6ರಿಂದ ಬರ್ತೀವಿ, ಏರಿಕೆ ಕ್ರಮದಲ್ಲಿ ಬರೆದಾಗ ನಾವು ಮೊದಲು ಪಿ ದಿಂದ ಓದ್ತೀವಿ. ಈಗ ನಾವು ಇಳಿಕೆ ಕ್ರಮದಲ್ಲಿ ಬರೆದಾಗ ಎಸ್ ಎಷ್ಟನೇ ಸ್ಥಾನದಲ್ಲಿ ಐತಿ? ಇದು 1ನೇ ಸ್ಥಾನದಲ್ಲಿ, ಆಮೇಲೆ ಅದಕ್ಕಿಂತ ಡೌನ್ 2ನೇ ಸ್ಥಾನದಲ್ಲಿ, ಅದಕ್ಕಿಂತ ಸ್ಥಾನದಲ್ಲಿ 3ನೇ ಸ್ಥಾನ. ಹಾಗಾದ್ರೆ ಎಸ್ ನ ಸ್ಥಾನ ಎಷ್ಟು? 4ನೇ ಸ್ಥಾನ ಈಸ್ ರೈಟ್ ಆನ್ಸರ್. ಎಷ್ಟನೇ ಸ್ಥಾನ? 4ನೇ ಸ್ಥಾನ ಈಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 4, ಎತ್ತರದಲ್ಲಿ 2ನೇ ಸ್ಥಾನದಲ್ಲಿರುವ ಮನೆ ಯಾವುದು? ನೋಡಿ, ಎತ್ತರದಲ್ಲಿ 2ನೇ ಸ್ಥಾನ ಅಂದ್ರೆ 6 ಎಲ್ಲದಕ್ಕಿಂತ ಎತ್ತರದ, ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಯಾವುದು? ಎತ್ತರದಲ್ಲಿ 6 ಅದ, ಹಾಗಾದ್ರೆ ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದು 2ನೇ ಸ್ಥಾನದಲ್ಲಿ ಇರತಕ್ಕಂಥ ಮನೆ ಯಾವುದು? ಯು ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 5, ಅತ್ಯಂತ ಎತ್ತರದ ಮನೆಯ ತಕ್ಷಣ ಪಕ್ಕದಲ್ಲಿರುವ ಮನೆ ಯಾವುದು? ನೋಡ್ರಿ, ಅತ್ಯಂತ ಎತ್ತರದ ಮನೆಯ ಪಕ್ಕ ಯಾವುದದ? ಪಕ್ಕನೇ ಇರಬೇಕು. ಅತ್ಯಂತ ಎತ್ತರದ ಮನೆ ಯಾವುದು? ಎಸ್. ಆರ್ ಮನೆಯ ಪಕ್ಕ ಯಾವುದೈತಿ? ತಕ್ಷಣದ ಪಕ್ಕ ಇರತಕ್ಕಂಥ ಮನೆ ಯಾವುದು? ಎಸ್ ಈಸ್ ರೈಟ್ ಆನ್ಸರ್. ಹೌದಾ? ಎಸ್ ಈಸ್ ರೈಟ್ ಆನ್ಸರ್. 6ದ ತಕ್ಷಣ ಪಕ್ಕನ ಐತಿ,
ಅದ್ಯಾವುದು ಎಸ್ ಅಂತಕ್ಕಂಥ ಮನೆ, ಅದ್ರ ಬಣ್ಣ ಯಾವುದು ಹಸಿರು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 6 ಮನೆಗಳ ಎತ್ತರಕ್ಕನುಗುಣವಾಗಿ ಸರಿಯಾದ ಏರಿಕೆ ಕ್ರಮ ಯಾವುದು? ಎತ್ತರಕ್ಕನುಗುಣವಾಗಿ ಸರಿಯಾದ ಏರಿಕೆ ಕ್ರಮ ಯಾವುದು? 4 ಆಯ್ಕೆಗಳನ್ನು ಕೊಟ್ಟುಬಿಟ್ಟಿರ್ತಾನೆ. ಅದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಈಗ ನಾನು ಕರೆಕ್ಟ್ ಆಗಿ ಕುಂದಿಸ್ತೀನಿ. ಅದಕ್ಕೆ ನಾನು ಕ್ಯೂ ಮತ್ತು ಎಸ್ ಅವಾಗೆ ಈ ಕಡೆ ಕ್ಯೂ ಬರ್ಕೊಂಡಿದ್ದೀನಿ, ನಿಮ್ಗೆ ಅನುಕೂಲ ಆಗ್ಬಿಡುತ್ತೆ. ಈಗಲೇ ಸರಿಯಾದ ಏರಿಕೆ ಕ್ರಮ ಯಾವುದು? ಪಿ ಕ್ಯೂ ಎಸ್ ಟಿ ಯು ಆರ್ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 7. ನೀಲಿ ಬಣ್ಣದ ಮನೆಯ ವಿರುದ್ಧ ಮನೆ ಯಾವುದು? ನೋಡ್ರಿ, ನೀಲಿ ಬಣ್ಣದ ಮನೆ ಯಾವುದು? ಎಸ್, ನೀಲಿ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮನೆ ಯಾವುದು? ನೀಲಿ ಬಣ್ಣದ ಮನೆ ಪಿ ಅದ. ಪಿಗೆ ಅಪೋಸಿಟ್ ಇರ್ತಕ್ಕಂಥ ಮನೆ ಯಾವುದು? ಟಿ ಮನೆ. ನೀಲಿ ಬಣ್ಣದ ಮನೆ ಅಪೋಸಿಟ್ ಅದ. ನೋಡ್ರಿ, ನೆಕ್ಸ್ಟ್ ಕ್ವಶನ್ 8. ಕಿತ್ತಳೆ ಬಣ್ಣದ ಮನೆ ಇರುವ ಸಾಲಿನಲ್ಲಿರುವ ಮನೆ ಯಾವುದು? ಕಿತ್ತಳೆ ಬಣ್ಣದ ಮನೆ. ಎಸ್, ಕಿತ್ತಳೆ ಬಣ್ಣದ ಮನೆಯ ಸಾಲಿನಲ್ಲಿರುವ ಎತ್ತರವಾದ ಮನೆ ಯಾವುದು? ನೋಡ್ರಿ, ಹಿಂಗ್ ಕ್ವಶನ್ ಕೇಳ್ಬಿಟ್ರೆ ಕ್ವಶನ್ ನೋಡ್ರಿ ಕ್ಲಿಯರ್. ಕಿತ್ತಳೆ ಬಣ್ಣದ ಮನೆ ಇರುವ ಸಾಲಿನಲ್ಲಿ ಎತ್ತರವಾಗಿರುವ ಮನೆ ಯಾವುದು? ಕಿತ್ತಳೆ ಬಣ್ಣ ಇರತಕ್ಕಂಥದ್ದು ಇದು, ಈ ಸಾಲು. ಇದರಲ್ಲಿ ಹೈಟ್ ಇರ್ತಕ್ಕಂಥದ್ದು ಯಾವುದು? ಪಿ ಓ ಕ್ಯೂ ಅದ, ಅಲ್ಲ ಪಿ ಯು ಕ್ಯೂ ಅದ. ಪಿ ಅತಿ ಚಿಕ್ಕದು, ಆಮೇಲೆ ಕ್ಯೂ ಇದಕ್ಕಿಂತ ಸ್ವಲ್ಪ ದೊಡ್ಡದು. ಹಾಗಾದ್ರೆ ಹೋಲಿಕೆ ಮಾಡಿದಾಗ ಯು ಈ ಒಂದು ಸಾಲಿನಲ್ಲಿ ಎತ್ತರವಾಗಿರ್ತಕ್ಕಂಥ ಮನೆ ಯಾವುದು? ಯು ಈಸ್ ರೈಟ್ ಆನ್ಸರ್. ನೋಡ್ರಿ, ಕ್ವಶನ್ ಹೆಂಗ್ ಕೇಳಿದೆ ನೋಡ್ರಿ. ಕಿತ್ತಳೆ ಬಣ್ಣದ ಮನೆ ಇರುವ ಸಾಲಿನಲ್ಲಿ ಎತ್ತರವಾದ ಮನೆ ಯಾವುದು? ದ ರೈಟ್ ಆನ್ಸರ್ ಯು ಮನೆ, ಎತ್ತರವಾಗಿರ್ತಕ್ಕಂಥ ಮನೆ. ಎಸ್. ಟಿ ಮನೆ ಇರುವ ಸಾಲಿನಲ್ಲಿ ಅತಿ ಗಿಡ್ಡವಾದ ಮನೆ ಯಾವುದು? ಟಿ ಇರ್ತಕ್ಕಂಥದ್ದು ಇದು. ಈ ಸಾಲಿನಲ್ಲಿ ಅತಿ ಗಿಡ್ಡದು ಯಾವುದು, ಅತಿ ಚಿಕ್ಕದು ಯಾವುದು ಅಂತ ಕೇಳಿದ್ರೆ ಇಲ್ಲೇ ಟಿ ಅದ, ಟಿ ಎಸ್ ಇಲ್ಲದ. ಆಮೇಲೆ ಎಸ್ ಅದಕ್ಕಿಂತ ಗಿಡ್ಡದ. ಆಮೇಲೆ 6 ಅಂದ್ರೆ ದೊಡ್ಡದದ. ಹಾಗಾದ್ರೆ ಅತಿ ಚಿಕ್ಕವಾಗಿರ್ತಕ್ಕಂಥ ಮನೆ ಯಾವುದು? ಈ ಸಾಲಿನಲ್ಲಿ ಎಸ್ ಮನೆ ಅತಿ ಚಿಕ್ಕವಾಗಿರ್ತಕ್ಕಂಥ ಮನೆ. ಇದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಈ ಸಾಲಿನಲ್ಲಿ ಇದು, ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಈ ಸಾಲಿನಲ್ಲಿ ಇದು. ಕ್ಲಿಯರ್? ಎಸ್. ಕೊನೆಯ ಪ್ರಶ್ನೆ ನೋಡಿ. ಈಗ ಕೆಂಪು ಬಣ್ಣದ ಮನೆಯ ವಿರುದ್ಧವಾಗಿರುವ ಮನೆಯ ಅಕ್ಕಪಕ್ಕದಲ್ಲಿರುವ ಮನೆಯ ಬಣ್ಣಗಳು. ಕೆಂಪು ಬಣ್ಣದ ಮನೆಯ ವಿರುದ್ಧವಾಗಿರುವ ಮನೆಯ ಅಕ್ಕಪಕ್ಕದಲ್ಲಿರುವ ಮನೆಯ ಬಣ್ಣಗಳು. ನೋಡ್ರಿ, ಕೆಂಪು ಬಣ್ಣ ಮನೆ ಯಾವುದು? ಎಸ್. ಇದರ ವಿರುದ್ಧ ಇರತಕ್ಕಂಥದ್ದು ಯಾವುದು? ಎಸ್. ಈ ಎಸ್ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯ ಬಣ್ಣಗಳು ಕೇಳಿದರೆ ಒಂದು ಬಣ್ಣ ಬಿಳಿ ಅದ, ಇನ್ನೊಂದು ಬಣ್ಣ ಹಳದಿ ಅದ. ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬಹುದು, ಹೌದಾ? ಎಸ್. ಇಷ್ಟು ಕ್ವಶನ್ಗಳನ್ನ ಕೇಳಿದರೆ ಎಲ್ಲಾ ಕ್ವಶನ್ಗಳು ನೀವು ಬೇಗ ಉತ್ತರ ನೀಡಿಬಿಟ್ರಿ. ಯಾವಾಗ ಈಸಿ ಅನಿಸುತ್ತೆ, ಈಸಿಯಾಗಿ ನೀವು ಬಿಡಿಸ್ಬಿಡ್ತೀರ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಆಯ್ತು, ನೀವು ಎಷ್ಟು ಕ್ವಶನ್ ಕೇಳಿದ್ರೆ ಈಸಿಯಾಗಿ ಆನ್ಸರ್ ನೀಡ್ಬೋದು. ಕ್ಲಿಯರ್? ಎಸ್, ವೆರಿ ಗುಡ್. ಇಲ್ಲಿವರೆಗೂ ಈ ಒಂದು ತರಗತಿಯನ್ನು ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.